ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಇವತ್ತೊಂದು ರಿಯಲ್ ಎಕ್ಸಾಮ್ ನ ಅಟೆಂಡ್ ಆಗ್ತಿದೀವಿ ಅನ್ನೋ ಒಂದು ಫೀಲ್ ಅನ್ನ ನಾನು ಇವಾಗ ತರಿಸ್ತೀನಿ. ನೀವು ಅದೇ ತರ ಫೀಲ್ ಮಾಡ್ಕೊಂಡು ಈ ವಿಡಿಯೋವನ್ನ ನೋಡ್ರಿ. ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು, ಯಾವ ಕ್ವಶನ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಬೇಕು, ಅದಾದ್ಮೇಲೆ ಯಾವ ರೀತಿ ಪ್ರೊಸೆಸ್ ನ ನಾವು ಫಾಲೋ ಮಾಡಿದ್ರೆ ನಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಕೆಲವೊಂದ್ ಜನ ಸ್ಮಾಲ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಿರ್ತೀರಿ. ಅದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಮುಂದೆ ಆಮೇಲೆ ಮಾತಾಡೋಣ. ಫಸ್ಟ್ ಏನಂದ್ರೆ ಫಸ್ಟ್ ರೂಲ್. ಈಗ ನಾನೇನ್ ಡಿಸ್ಕಷನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ರೂಲ್ ತುಂಬಾ ಇಂಪಾರ್ಟೆಂಟ್. ನಮ್ ಕ್ವಶನ್ ಪೇಪರ್ ಕೊಟ್ಟಿದ್ದಾನ ಅಂದ ತಕ್ಷಣ ನಾವು ಒಂದ್ರಿಂದ ಏನಂತ ಹೇಳಿದ್ರೆ 100 ಒಂದಾದ ನಂತರ ಆನ್ಸರ್ ಮಾಡ್ಕೊಂತ ಹೋಗ್ಬಾರ್ದು. ಏನ್ ಹೇಳ್ತು, ಒಂದಾದ ನಂತರ ಒಂದೇದ್ ಮಾಡೋದು, ಆಮೇಲೆ ಎರಡನೇದ್ ಮಾಡೋದು, ಮೂರನೇದ್ ಮಾಡೋದು, ಬರ್ಲಿಲ್ಲ ಅಂದ್ರೆ ನಾಲ್ಕನೇದ್ ಹೋಗೋದು. ಈ ತರ ಏನಂತ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ತೀರಿ. ಅದನ್ನ ಮಾಡಬಾರ್ದು. ಫಸ್ಟ್ ಒನ್ ಏನಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಈಸಿ ಆಗಿ ನಿನಗ ಮೈಂಡ್ ಗೆ ಆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಏನ್ ಅನ್ಸುತ್ತಲ್ಲ, ಆನ್ಸರ್ ಬರುತ್ತ ಅಂತಂದ ಹೇಳಿ, ಅಥವಾ ಕ್ವಶನ್ ನೋಡಿದ ತಕ್ಷಣ ಈ ಕಾನ್ಸೆಪ್ಟ್ ನನ್ಗೆ ಗೊತ್ತೈತೆ, ನಾ ಆನ್ಸರ್ ತೆಗಿತೀನಿ 100% ಅಂತ ಅನ್ಕೊಂತೀಯಲ್ಲ, ಅಂತಹ ಕ್ವಶನ್ಸ್ ಗಳನ್ನ ಮೊದಲು ಟಚ್ ಮಾಡ್ಬೇಕು. ಕೆಲವು ಜನ ಏನಂದ್ರೆ ಒಂದ್ 10 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತಾರೆ, ಇನ್ ಕೆಲವು ಜನ 30 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತಾರೆ, ಇನ್ ಕೆಲವು ಜನ 50 ಕ್ವಶನ್ಸ್ ಗಳನ್ನ ಮಾಡ್ತಾರ, ಅಥವಾ ಇನ್ ಕೆಲವು ಜನ ಏನಂತಂದ್ರೆ 25 ಕ್ವಶನ್ಸ್ ಕರೆಕ್ಟ್ ಮಾಡೋರೆ. ಬಟ್ ಅದು ಇದೇನಂದ್ರೆ 100% ಕರೆಕ್ಟ್ ಆಗುವಂತಹ ಆನ್ಸರ್ಸ್ ಗಳು. ನಮ್ಮದು ಸ್ಕೋರ್ ಎಷ್ಟಾಗತ್ತಂದ್ರೆ, ನೀವ್ ಎಷ್ಟು ಸಾಲ್ವ್ ಮಾಡ್ತೀವಿ ಅಷ್ಟು ಸ್ಕೋರ್ ಆಗತ್ತೆ. ಇಲ್ಲಿ ಮೊದಲೇನು ಈಸಿ ಆಗಿರೋದು, ಡೈರೆಕ್ಟ್ ಆಗಿರೋದು, ನೀನ್ ಆ ಕ್ವಶನ್ ನೋಡಿದ ತಕ್ಷಣ ನಿನ್ ಮೈಂಡ್ ಒಳಗಡೆ ಅನ್ಸಿರ್ಬೇಕು ಇದು 100% ಆನ್ಸರ್. ಅಂತ ಕ್ವಶನ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಬೇಕು. ಅದ್ ಎಷ್ಟೊತ್ತು ಹಿಡಿಯುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಹಿಡಿಯುತ್ತೆ. 5 to 10 ಮಿನಿಟ್ಸ್ ಒಳಗಡೆ ನೀ ಕುಲ್ಲಾನ ಮಾಡ್ತಿ. ಇಡೀ ಹೋಲ್ ಪೇಪರ್ ನ ನೀನ್ ಅಲ್ಲಾಡಿಸ್ಬೇಕು, ಎಲ್ಲಾ ಏನಂತ ಅಲ್ಲೋಲ ಕಲ್ಲೋಲ ಮಾಡಿರ್ಬೇಕು. ಈಗ ನಾ ಮಾಡ್ತಾ ನಿಮ್ ಮುಂದೆ ನಾ ಓಪನ್ ಮಾಡ್ತಿದ್ದೀನಿ. ಇದು ಯಾವ್ದು KE ನಡೆಸಿರೋದು 2026 ಇದು ಯಾವ ಎಕ್ಸಾಮ್ ಅಂತ ದೇವರ ನೀವು ನನಗಂತೂ ಗೊತ್ತಿಲ್ಲ. ನಿಮ್ ಮುಂದನ ಓಪನ್ ಮಾಡಕತ್ತಾನ ಇವಾಗ. ಈಗ ಹೆಂಗಂತಂದ್ ಹೇಳಿದ್ರೆ, ನಾವು ಕನ್ನಡದ ತಗೋನು ಇಂಗ್ಲಿಷ್ ಅವನು ಮೊದ್ಲ ಅರ್ಥ ಆಗೋದಿಲ್ಲ. ಈಗ ನೋಡ್ರಿ, ಕೇಂದ್ರೀಯ ಸೇವೆಗಳ ಅಧಿಕಾರ ನೇಮಕಾತಿ ವಿವಾದ, ಕೇಂದ್ರೀಯ ಸೇವೆಗಳ ಸರಿ ಇದ್ರಿ, ಕೇಂದ್ರೀಯ ಆಡಳಿತಾತ್ಮಕ, ಕೇಂದ್ರ ಲೋಕ ಸೇವಾಗ, ಇದೊಂದ ನಂಗೆ ಗೊತ್ತಿದ್ರಿ. UPSC ಅದು 10 ಓದಿದ್ ಯಾವ್ದು ಗೊತ್ತಿಲ್ರಿ, ಬಿಟ್ಬಿಡ್ರ ಅದನ್ನ ಸಾಲ್ವ್ ಮಾಡಕ್ ಹೋಗ್ಬಾರ್ದ. ನನಗ್ ಗೊತ್ತಿಲ್ಲ, ಅದು ಸ್ಕಿಪ್ ಮಾಡಿ ಬಿಡ್ಬೇಕದ. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ ಸರ್, ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನ ನಿಗದಿ ಅಧಿಕಾರ ಅಂತ ಕೇಳಿದಾನೆ. ಸೊ ನೋಡ್ರಿ, ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನ ನಿಗದಿಗೊಳಿಸುವ ಅಧಿಕಾರ ಯಾರಿಗೆ ಐತ್ರಿ ಅಂತಂದ್ರಿ. ಸರ್ ನಂಗೆ ಇದು ಗೊತ್ತೈತ್ರಿ, ಪೌರತ್ವದ ಬಗ್ಗೆ ಗೊತ್ತೈತ್ರಿ, ನಾ ಇದನ್ನ ಸಾಲ್ವ್ ಮಾಡ್ತೇನ್ರಿ, ನಾ ಅಂದ್ರೆ ಓದಿದೇನ್ರಿ. ನಿನಗ್ ಗೊತ್ತೈತಲ್ಲ, ಓದಿದೆ. ಯಾರ್ ಮಾಡ್ಬೋದ್ರಿ ಸರ್? ರಾಜ್ಯ ಶಾಸಕಾಂಗಗಳ್ರಿ, ಮಾಡಕ್ ಆಗಂಗಿಲ್ರಿ. ಅದಾದ ನಂತರ ರಾಜ್ಯಪಾಲ್ರಿ. ಭಾರತೀಯ ಪೌರತ್ವದ ಬಗ್ಗೆ ರಾಜ್ಯಪಾಲರು, ರಾಜ್ಯ ಶಾಸಕಾಂಗ ಹಿಂಗ್ ಮಾಡಕ್ ಬರುತ್ತೆ. ಯಾಕಂದ್ರ ಇದು ವಿಧಾನಸಭಾ, ವಿಧಾನ ಪರಿಷತ್ ಬರ್ತಾವ. ಇದು ರಾಜ್ಯಕ್ಕೋಸ್ಕರ ಮೀಸಲು. ರಾಜ್ಯಪಾಲರು, ರಾಷ್ಟ್ರಪತಿಗೂ ಇದಕ್ ಮೀಸಲು. ಅದಾದ ನಂತರ ಇಲ್ಲಿ ನಾವು ಕರೆಕ್ಟ್ ಆನ್ಸರ್ ಏನ್ ಹೇಳ್ತೀವಿ ಅಂದ್ರೆ ಸಂಸತ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ರಾಷ್ಟ್ರಪತಿ ಏನ್ ಮಾಡ್ತಾರ ಅಂದ್ರೆ, ಕರೆಕ್ಟ್ ಆಗಿ ಹೇಳ್ರಿ, ಯಾವ್ದಾದ್ರು ಆರ್ಗನೈಸೇಷನ್ಸ್ ಗಳು, ಅದು UPSC ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಇಲೆಕ್ಷನ್ ಕಮಿಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಲ್ಲಿ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರನ್ನ ನೇಮಕ ಮಾಡುವಂತಹ ಕಾರ್ಯ ಯಾರ್ದಂತಂದ್ ಹೇಳಿದ್ರೆ ರಾಷ್ಟ್ರಪತಿದು. ಈಗ ಯಾವ್ದಾದ್ರು ಥಿಂಗ್ಸ್ ಗಳನ್ನ, ಕಾಯ್ದೆಗಳನ್ನ ತಿದ್ದೋದ, ಅದಾದ ನಂತರ ಹೊಸದಾಗಿ ಜಾರಿಗೆ ತಗೊಂಡ್ ಬರೋದ, ಅಥವಾ ಅಪ್ಡೇಟ್ ಮಾಡೋದ, ಅವನಿಲ್ಲ ಅಂತಂದ್ರೆ ಹೇಳಿದ್ರೆ ಡಿಲೀಟ್ ಮಾಡೋದ, ಇಂತ ಪ್ರೊಸೆಸ್ ಏನ್ ಬರ್ತಾವಲ್ಲ, ಪ್ರೊಸೆಸ್ ಅವನ್ನೆಲ್ಲ ಮಾಡೋದು ಯಾವ್ದಂತಂದ್ರೆ ಪಾರ್ಲಿಮೆಂಟ್ ಅಂತಂದ ಹೇಳಿ. ನನಗ ಅದ ಗೊತ್ತೈತ್ರಿ, ನಾನು ಹಾಕ್ಬಿಟ್ಟೇನ್ರಿ. ನನ್ನ ಆನ್ಸರ್ ಕರೆಕ್ಟ್ ಆಗ್ತಿದ್ರು. ಒಂದ್ ಕರೆಕ್ಟ್ ಆಯ್ತು ಅಂದ್ರೆ ಒಂದ್ ಕ್ವಶನ್ ನಿನಗೆ ಏನಂತಂದ್ರೆ 100% ಕರೆಕ್ಟ್ ಆಯ್ತು. ಇನ್ ನೆಕ್ಸ್ಟ್ ಕ್ವಶನ್ ನೋಡು, ಬಹಳ ವೇಸ್ಟ್ ಮಾಡಂಗಿಲ್ಲ ಟೈಮ್. ನೆಕ್ಸ್ಟ್ ನೋಡಿ ಸರ್, ಸಂವಿಧಾನದಲ್ಲಿ ಜಾತ್ಯತೀತ 1976. ಓಕೆ ಸರ್, ಇದನ್ನ ಓದೇನ್ರಿ, ನನ್ಗೆ ಗೊತ್ತೈತ್ರಿ. ನಾ ಓದಿದ್ದೇನೆ, ಇದನ್ನ ನನಗ್ ಗೊತ್ತೈತಿ ಪಕ್ಕ 100% ನಂಗೆ ಗೊತ್ತೈತಿ. ಏನಂತಂದ ಹೇಳಿದ್ರೆ ಸರ್, 1976 42ನೇ ತಿದ್ದುಪಡಿ ನಡೆದೈತ್ರಿ. ಆ ತಿದ್ದುಪಡಿ ಒಳಗಡೆ 3 ವರ್ಡ್ ಸೇರಿಸಿದಾರೆ, ಅದ್ರ 1 ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಇದು ಕರೆಕ್ಟ್ ಐತ್ರಿ ಸರ್. ಇದು ಒಂದ್ ಕರೆಕ್ಟ್ ಐತಿ ಅಂತ ಹೇಳಿದ್ರೆ ನಾವು ಕೆಳಗಡೆ ನೋಡ್ಬೇಕು. ಒಂದ್ ತಪ್ಪು ಅಂತ ಕೊಟ್ಟಿರಲ್ಲ, ಇದನ್ನ ತೆಗೆದು ಹಾಕು ಆಪ್ಷನ್ಸ್ ಗಳನ್ನ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಇದು ಜಾತ್ಯತೀತ ಬಗ್ಗೆ ಐತಿ, ಇದು ಪೀಠಿಕೆ ಒಳಗಡೆ ಸೇರಿಸ್ತಾನ. ಕರೆಕ್ಟ್, ಪೀಠಿಕೆ ಒಳಗಡೆ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯ 25ರಿಂದ 28ನೇ ಸಾಂವಿಧಾನಿಕ ವಿಧಿಗಳು ಅಂತಂದ ನೋಡ್ರಿ. ನಾ ಜಾಸ್ತಿ ಓದಾಗತ್ತಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಖಾತ್ರಿಗೊಳಿಸಾಕ 25ರಿಂದ 28 ವಿಧಿಗಳು ಇದಾವ. ಅದಕ್ಕೋಸ್ಕರ ಅವ್ರು ನಾವು ಜಾತ್ಯತೀತ ರಾಷ್ಟ್ರ ಅಂತಂದ್ ಹೇಳ್ತೀವಿ ಅಂತಂದ ಹೇಳಿ. ಓಕೆ ಸರ್, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳು ಇಲ್ಲಿಂದ ಇಲ್ಲಿವರೆಗೆ ಅದಾವ್ರಿ. ನಾ ಓದಿದೇನ್ರಿ, ಅವನವ್ ನನಗ್ ಗೊತ್ತೈತದ. ಅಂದ್ರೆ 25ರಿಂದ 28 ಸರ್, ಹೇಳಿಕೆ 2 ಕೂಡ
ಕರೆಕ್ಟ್ ರೀ. ಇಲ್ಲಿ ನಾ ಥಿಂಕ್ ಮಾಡ್ಬೇಕೇನಂತಂದ್ ಹೇಳಿದ್ರೆ ಇದು ರಾಂಗ್ ಆಗತ್ತೆ. ಇನ್ ಎರಡರಲ್ಲಿ ಬರುತ್ತೆ ಆನ್ಸರ್. ಯಾಕಂತಂದ್ ಹೇಳಿದ್ರೆ ಇದು ಹೇಳಿಕೆ ಒಂದ್ ಸರಿ, ಹೇಳಿಕೆ ಒಂದು ಎರಡು ಸರಿ. ಈಗ ನಾವು ಹೇಳ್ಬೇಕು ಸರ್ ಹೇಳಿಕೆ ಒಂದು ಹೇಳಿಕೆ ಎರಡನ್ನ ವಿವರಣೆ ಮಾಡುತ್ತೆ, ಹೇಳಿಕೆ ಒಂದು ಹೇಳಿಕೆ ಟು ವಿವರಣೆ ಮಾಡುತ್ತೆ. ಇಲ್ಲಿ ನಾನ್ ನಿನ್ಗೊಂದು ಟ್ರಿಕ್ ಏನ್ ಹೇಳ್ತಾನ ಅಂತಂದ್ ಹೇಳಿದ್ರೆ, ಈಗ ನೀ ಅದಿ ಅದಾದ ನಂತರ ನಿನ್ ಲವರ್ ಇದ್ದಾಳ, ಇಬ್ರು ಜನ ಅದೇ. ಈಗ ಹೆಂಗಂತಂದ್ ಹೇಳಿದ್ರೆ ಒಂದ್ ಹೋಟೆಲ್ ಹೋಗಿ ನೀವು ಊಟ ಮಾಡ್ಬೇಕು, ನಿನಗೂ ಹಸುವಾಗೈತೆ ಅಕ್ಕಿಗೂ ಹಸುವಾಗೈತೆ, ಅಂದ್ರೆ ಎರಡು ಆನ್ಸರ್ ಕರೆಕ್ಟ್. ನೀ ಏನ್ ಹೇಳ್ತಿ ಆಕಿ ಓಕೆ ಅಂದಳ ಅಂತಂದ್ ಹೇಳಿದ್ರೆ ಅವಾಗ ವಿವರಿಸುತ್ತ ಅಂತಂದ್ ಹೇಳ್ಬೇಕು. ನೀ ಏನ್ ಹೇಳ್ತಿ ಅವಾಗ ನಿನ್ ಲವರ್ ಓಕೆ ಅಂದಳ ಅಂತಂದ್ ಹೇಳಿದ್ರೆ ವಿವರಿಸುತ್ತ ಅಂತಂದ್ ಹೇಳ್ಬೇಕು, ಕರೆಕ್ಟ್ ಅಂತಂದ್ ಹೇಳಿ. ನೀ ಏನ್ ಹೇಳ್ತಿ ಅದಕ್ಕೆ ನಿಮ್ ಹುಡುಗಿಯೆಲ್ಲ ಜಗಳ ಎಲ್ಲ ನಿಂದ ಏನ, ಇವೆಲ್ಲ ನೀನೇ ಹೇಳ್ಬೇಕೇನ, ಯಾಕೆ ನಂಗೆ ಇಷ್ಟ ಆಗಿದ್ನ ತಿನ್ನಾಕ್ ಬಿಡಂಗಿಲ್ಲ, ನೀ ನನ್ ಕಂಟ್ರೋಲ್ ಮಾಡತ್ತೇನ ಅಂತಂದ್ ಹೇಳಿ ಏನಾದ್ರು ಜಗಳ ಮಾಡೋಂಗ್ ಏನಾರ ಪರಿಸ್ಥಿತಿ ಬರುತ್ತಲ್ಲ, ಅಂದ್ರೆ ಒಂದಕ್ಕೊಂದ್ ಸಂಬಂಧ ಇರುದಿಲ್ಲಲ್ಲ, ಅಂದ್ರೆ ಅಪೋಸಿಟ್ ಇರುತ್ತಲ್ಲ, ಅವಾಗ ಏನಂತಂದ್ ಹೇಳಿದ್ರೆ ವಿವರಿಸಂಗಿಲ್ಲ ಅಂತಂದ್ ಹೇಳ್ಬೇಕು. ಇವಾಗ ನಾನ್ ನಿಮ್ಗೆ ಹೆಂಗ್ ಹೇಳ್ತೇನೆ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ನಾವ್ ಇವಾಗ ಟಾಪಿಕ್ ನೋಡ್ಬೇಕು. ಇಲ್ಲಿ ನೋಡ್ರಿ ಜಾತ್ಯತೀತ ಮತ್ ಪೀಠಿಕೆ ಬಗ್ಗೆ ಐತ್ರಿ. ಇದ್ ನೋಡಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಐತಿ. ಇಲ್ಲಿ ಪೀಠಿಕೆ ಬಗ್ಗೆ ಹೇಳಿದ ಅಂತಂದ್ ಹೇಳಿದ್ರೆ ಸೆಕೆಂಡ್ ವಾಕ್ಯದಲ್ಲೂ ಕೂಡ ಪೀಠಿಕೆ ಬಗ್ಗೆ ಏನಾದ್ರೂ ಅದ್ರ ರಿಲೇಟೆಡ್ ವರ್ಡ್ಸ್ ಗಳು ಬರ್ಬೇಕು, ಬಂದಿಲ್ಲ ಅಂದ್ರೆ ಇದು ವಿವರಿಸಂಗಿಲ್ಲ. ಬಟ್ ಆದ್ರೆ ಎರಡು ಹೇಳಿಕೆಗಳು ಸರಿ, ಅದಕ್ಕೋಸ್ಕರ ಎರಡನೇದು ಕರೆಕ್ಟ್. ಈ ತರ ಥಿಂಕ್ ಮಾಡ್ಬೇಕು. ಸರ್ ನನ್ಗೆ ಎರಡು ಕ್ವಶನ್ಸ್ ಗಳು ಬಂದ್ರಿ, ಅವನು ಎರಡು ಕ್ವಶನ್ ಸಾಲ್ವ್ ಮಾಡಿದ್ರೆ. ನೆಕ್ಸ್ಟ್ ನೋಡ, ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸು ಎಷ್ಟು ಅಂತಂದೇಳಿ. ಹಾ ಸರ್ ನಾ ಓದಿದಂತ ನಂಗೆ 35 ವರ್ಷ ಯಾರ್ಯಾದ್ರಿ ಗವರ್ನರ್ಗ್ರಿ, ಅದಾದ ನಂತರ ಪ್ರೆಸಿಡೆಂಟ್ 35 ವರ್ಷ ಬೇಕ್ರಿ, ವೈಸ್ ಪ್ರೆಸಿಡೆಂಟ್ 35 ವರ್ಷ ಬೇಕ್ರಿ, ತಗದಾಕ್ತೇನ್ರ. ಇಲ್ಲಿ ನೋಡ್ರಿ ಇದು 30 ವರ್ಷ ಯಾರ್ಯಾರಿಗ್ರಿ ಸರ್ ರಾಜ್ಯಸಭೆ ರೀ ಮತ್ತ ವಿಧಾನ ಪರಿಷತ್ ಬೇಕಾಗೈತ್ರಿ. ಇನ್ 25 ವರ್ಷ ರೀ ಲೋಕಸಭೆ ರೀ ಮತ್ತ ಲೋಕಸಭೆ ರೀ ಮತ್ತು ವಿಧಾನಸಭೆಗೆ ಬೇಕಾಗ್ತೈತ್ರಿ. 21 ವರ್ಷ ರೀ, 21 ವರ್ಷ ಬೇಕು. ನಂಗೆ ಗೊತ್ತೈತ್ರಿ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳು ಅಂತಂದ್ ಹೇಳಿದ್ರೆ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದಾದ ನಂತರ ಜಿಲ್ಲಾ ಪಂಚಾಯತ್, ಅದಕ್ಕೆ 21 ವರ್ಷ ಬೇಕ್ರಿ. ನಾನ್ ನೋಡೇನ್ರಿ, ನಂಗೆ ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತೈತ್ರಿ. ಅದ 4ನೇದು ಸಾಲ್ವ್ ಮಾಡಿದೆ. ನೆಕ್ಸ್ಟ್ ನೋಡಿ, ತಿದ್ದುಪಡಿ, ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದ ವಿಧಿ ಯಾವುದು? ಸಂವಿಧಾನದ ತಿದ್ದುಪಡಿಗೆ ಅಂತಂದ್ ಹೇಳಿದಾನ ಈ ಆನ್ಸರ್ಸ್ ಗಳನ್ನ ನೋಡ್ಬೇಕು. ನಮಗ್ ಗೊತ್ತೈತೆ, ನನಗ್ ಡೈರೆಕ್ಟ್ ಆಗಿ ಗೊತ್ತೈತ್ರಿ ಸರ್. 368ನೇ ಆರ್ಟಿಕಲ್ ಪ್ರಕಾರ ನಾ ಸಾಲ್ವ್ ಮಾಡ್ತೇನೆ. 368ನೇ ಪ್ರಕಾರ ಏನ್ ಮಾಡ್ತಾರಂದ್ರ ತಿದ್ದುಪಡಿಯನ್ನ ಮಾಡ್ತಾರ. ಅಂದ್ರೆ 366 367 ಹೋದ್ರಿ. ಇಲ್ಲಿ ಎರಡು ಅದಾವ. ಈ ಎರಡರೊಳಗೆ ಯಾವ್ದ ಸರ್? ಇನ್ನೊಂದ್ ಏನಂತಂದ್ ಹೇಳಿ ಭಾಗ ಕೊಟ್ಟಿದ್ರಿ, ಇದನ್ನ ನೋಡಿಲ್ರಿ. 20ನೇ ಭಾಗ ಅಂತಂದ್ ಹೇಳ್ರಿ. 368 20ನೇ ಭಾಗದೊಳಗೆ ಬರತ್ರಿ 3 ಅಂತಂದ್ ಹಾಕಿದೆ. ನನಗೆ ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆದ್ವು ಇವಾಗ? ಈಗ ನೋಡ್ರಿ ಈ ಪೇಜ್ ಒಳಗಡೆ ಎಷ್ಟು ಬಿಡಿಸಿನ ಅಂತಂದ್ ಹೇಳಿದ್ರ, ನಾನು 1 ಬಿಡಿಸಿದ್ನಿ, 2 ಬಿಡಿಸಿದ್ನಿ, 3 ಬಿಡಿಸಿದ್ನಿ, 4 ಬಿಡಿಸಿದ್ನಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರ 4 ಕ್ವಶನ್ಸ್ ಗಳು 100% ಕರೆಕ್ಟ್ ಆದ್ವು. ಅಲ್ಲಿ ಮ್ಯಾಲಿಂದ ಬಿಡೋದು ಆಮೇಲೆ ನೋಡಕ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೋದು ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬರೋದು. ಈಗ ನೋಡ್ರಿ ಅನುಚಿತ ಬುಡಕಟ್ಟುಗಳ ಬಗ್ಗೆ, ಅನುಚಿತ ಬುಡಕಟ್ಟುಗಳ ಅಂದ್ರೆ SC ST ಆಯೋಗಗಳು ಬರ್ತಾವ, ಅದ್ರ ಬಗ್ಗೆ ಐತೆ. ನಿನಗೆ ಏನಾದ್ರು ಗೊತ್ತೈತೇನ? ಇಲ್ಲಿ ಗೊತ್ತೈತೇನ? ನೋಡ್ರಿ ಟ್ರೈ ಮಾಡಿ, ಗೊತ್ತೈತಿದ್ರ ಹಾಕ. ಸರ್ ಇವ್ ಬಾಳ ಕೊಟ್ಟಿದಾರ ಇದ್ರೊಳಗ, ನನಗೆ ಏನೂ ಗೊತ್ತಿಲ್ರಿ, ಅದನ್ನ ಬಿಟ್ ಬಿಡೋದು. ನಾನು ಅದ್ರ ಬಗ್ಗೆ ಬಾಳ ಟೆನ್ಷನ್ ತಗೋ. ಇದ್ ನೋಡ್ರಿ ಎರವಲು ಪಡೆದ ವಿಷಯಗಳ ಬಗ್ಗೆ ನನ್ಗೆ ಗೊತ್ತೈತಿ. ಆದ್ರ ಹಿಂಗ ಡೈರೆಕ್ಟ್ ಆಗಿ ಗೊತ್ತಿರುವಂತದ್ದು, ಆಮೇಲೆ ನಿನ್ ಮೈಂಡ್ ಗೆ ಓಕೆ ನಾ ಇದನ್ನ ಬಿಡಿಸ್ತಾನ ಅಂತಂದ್ ಅನ್ಸುತ್ತಲ್ಲ, ಅಂತ ಕ್ವಶನ್ಸ್ ಗಳನ್ನ ಮಾತ್ರ ಮೊದಲು ಟಚ್ ಮಾಡ್ಬೇಕು. ಈಗ ಎಲ್ಲಾನು ಹಂತಾವ ಮಾಡೋನು, ಎಷ್ಟು ಟಚ್ ಮಾಡೋನು ನೋಡೋನು. ಎಸ್, ಇಲ್ಲಿ ನೋಡ್, ಇಲ್ಲಿ ಏನೇನ್ ಬರುತ್ ನೋಡ್ರಿ, ಸಮರ್ಥ ಪಟ್ಟಿ ಅಂತಂದಿದ್ರಿ. ಸರ್ ನಂಗೆ ಗೊತ್ತೈತ್ರಿ, ಇದು ಎಲ್ಲಿಂದ ತಗೊಂತೀವಿ? ಎಸ್, ಇದು ಗೊತ್ತೈತಿ. ಸಮರ್ಥ ಪಟ್ಟಿ ಅಂತಂದ್ ಹೇಳಿ ನಂಗೆ ಗೊತ್ತೈತ್ರಿ. ಅದು ಆಸ್ಟ್ರೇಲಿಯಾದಿಂದ ತಗೊಂಡ B1 ಅಂತ ನೋಡಿ. ಎಲ್ಲಿ B1 ಅವನು ಎಲ್ಲಿ ಸಿಗುತ್ತಿದೆ? ಬಾಳ ಹಡಾವಡಿ ಮಾಡಂಗಿಲ್ಲ, ಸ್ಲೋ ಆಗಿ ಬಾಳ ಕೂಲ್ ಆಗಿ ಮಾಡೋದು. B1 ಅಂತಂದ್ ಹೇಳಿ ಮತ್ತೆ ಎಲ್ಲಾದ್ರೂ B1 ಐತೆ ಎಲ್ಲೂ ಇಲ್ಲ, ಎಲ್ಲಾನು ತೆಗೆದಾಕ. ಡೈರೆಕ್ಟ್ ಆಗಿ ಆನ್ಸರ್ ಒಂದ್ ಗೊತ್ತಿದ್ರೆ ಸಾಕ. 3ನೇದು ಕರೆಕ್ಟ್. ನಾ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಕೊಡ್ತೇನೆ ನೋಡ್ರಿ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮರ್ಥ ಪಟ್ಟಿ ತಗೊಂತಾರ A3 ಅಂತಂದ್ ಹೇಳಿ. ಐರ್ಲೆಂಡ್ ದೇಶದಿಂದ DPSP ರಾಜ್ಯ ನಿರ್ದೇಶಕ ತತ್ವಗಳನ್ನ ತಗೊಂತಾರ. ನಿಮಗ ಇದ್ ಗೊತ್ತಿಲ್ಲ ಅಂದ್ರೂ ಇದ್ ಗೊತ್ತಿರುತ್ತೆ. DPSP ಅನ್ನ ಐರ್ಲೆಂಡ್ ಇಂದ ತಗೊಂತಾರ ಅಂತಂದ್ ಹೇಳಿ. A3 ಅಂತಂದ್ ನೋಡೋದು. A3 ಅಂತಂದ್ ಹೇಳಿ ಒಂದೈತೆ, ಬೇರೆ ಎಲ್ಲೂ ಇಲ್ಲ. ಎಲಿಮಿನೇಟ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಫ್ರಾನ್ಸ್ ಸಂವಿಧಾನದಿಂದ ಏನ್ ಮಾಡ್ತಾರ ಅಂತಂದ್ರೆ, ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಅನ್ನೋ 2 ವರ್ಡ್ ಗಳನ್ನ ತಗೊಂತಾರ. ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಧಾನ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನ ಚುನಾಯಿಸುವುದು. ಅಂದ್ರ ಈಗ ಸಂವಿಧಾನ ತಿದ್ದುಪಡಿ ಮಾಡ್ತಾರಲ್ಲ, ಆರ್ಟಿಕಲ್ 368 ಪ್ರಕಾರ ಹೆಂಗ್ ತಿದ್ದುಪಡಿ ಮಾಡ್ತಾರ ಅನ್ನೋದು. ರಾಜ್ಯಸಭೆಗೆ ಸದಸ್ಯರನ್ನ ಚುನಾವಣೆ ಅಂತಂದ್ ಹೇಳಿದ್ರ, ಈಗ ಹೆಂಗ್ ಹೇಳ್ತೀವಿ, ರಾಜ್ಯಸಭೆ ಐತಿ. ಈ ರಾಜ್ಯಸಭೆ ಒಳಗಡೆ 238 ಜನ ಅಂದ್ರೆ ರಾಜ್ಯಗಳಿಂದ ಕೇಂದ್ರಾಡಳಿತದಿಂದ ಬರ್ತಾರೆ. ಇನ್ನು 12 ಜನ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಾರೆ. ಈ 238 ಜನ ಹೆಂಗ್ ಚುನಾವಣೆ ಆಗಿ ಬರ್ಬೇಕು ಅನ್ನೋದನ್ನ ಎಲ್ಲಿಂದ ತಗೊಂತಾರ?
ದಕ್ಷಿಣ ಆಫ್ರಿಕಾದಿಂದ ತಗೊಂತಾರ. ನೋಡ್ರ ಇದನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಹೊಸ ಅಖಿಲ ಭಾರತ ಸೇವೆಯನ್ನ ಹೇಗೆ ಸೃಜಿಸಬಹುದು ಅಂತ ಕ್ವಶನ್ ಐತೆ. ಹೊಸ ಅಖಿಲ ಭಾರತವನ್ನ ಹೆಂಗೆ ಸೃಜಿಸಬಹುದು ಅಂತಂದೇಳಿ ಕ್ವಶನ್ ಐತೆ. ಏನಿದೆ, ಹೆಂಗ್ ಸೃಜಿಸಬಹುದು ಸರ್? ನನಗ್ ಗೊತ್ತಿಲ್ರಿ. ಇಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಈ ಪೇಜ್ ನಾಗ? ಸರ್ ಒಂದ ಸಾಲ್ವ್ ಮಾಡ್ತೀವಿ ಸಾಕು. ಒಂದ ಡೈರೆಕ್ಟ್ ಆಗಿ ಗೊತ್ತೈತಿ, 100% ಕರೆಕ್ಟ್ ಆನ್ಸರ್. ನಿಮಗೂ ಅನ್ಸೈತಿ ಬೇರೆ ಯಾವ್ದಾದ್ರು ಇತ್ತು ಅಂತಂದ ಹೇಳಿದ್ರೆ ಪಾಸ್ ಮಾಡಿ ಆನ್ಸರ್ ಮಾಡ್ಕೊಡ್ರಿ. ಇದ್ ನಿಮಗ್ ಬರ್ತೈತಿ ಸರ್? ಯಾವ್ದಿದು? ಎಸ್, ಸ್ಲೋ ಆಗಿ ಹೇಳ್ತಾನೆ, ಯಾಕೋ ಸ್ಪೀಡ್ ಆಗೈತಿ. ಸ್ಲೋ ಆಗಿ ಹೇಳೋಣ. ಮೇ ಬಿ ಒನ್ ಅವರ್ 1.5 ಅವರ್ ಅಥವಾ 2 ಅವರ್ ವರ್ಗು ವಿಡಿಯೋ ಆಗತ್ತ. ಪ್ರಾಪರ್ ಆಗಿ ನೋಡ್ರಿ, ಬಹಳ ಅಂದ್ರೆ ಬಹಳ ಯೂಸ್ ಆಗತ್ತ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರ, ನನ್ನ ಹೆಸರಲ್ಲಿ ಮಲ್ಲಿಕಾರ್ಜುನ್ ಕಿಲ್ಲೆದಾರ್ ಅಂತಂದ್ ಹೇಳಿ ಇನ್ನೊಂದ್ ಚಾನಲ್ ಐತ. ಅದಕ್ಕ ಎಲ್ರು ಸಬ್ಸ್ಕ್ರೈಬ್ ಆಗಿ, ಇಷ್ಟೊಂದೆಲ್ಲ ಒಳ್ಳೇದ್ ಮಾಡ್ತಿದೀನಿ, ಹೆಲ್ಪ್ ಮಾಡ್ತಿದೀನಿ ಅಂತಂದ್ ಹೇಳಿದ್ರ ಒಂದು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ರಿ. 100K ಆಗ್ಬೇಕಷ್ಟ. ಈಗ ಆಲ್ರೆಡಿ 98K ಐತೆ. 100K ಜಸ್ಟ್ 2,000 ಜನ ಪ್ರತಿಯೊಬ್ರು. ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರ, ಇವಾಗ ರೀಸೆಂಟ್ ಆಗಿ ನನ್ ತುಂಬಾ ಜನ ಹುಡುಗರು ಹೇಳಿದ್ರ, ಆಮೇಲೆ ಕಾಲ್ಸ್ ಗಳು ಬಂತು, ನಾನು ಕೂಡ ಚೆಕ್ ಮಾಡಿದೀನಿ. ಈಗ ನನ್ ವಿಡಿಯೋಸ್ ಅನ್ನ ನೋಡಿ, ನಾ ಏನ್ ಟ್ರಿಕ್ಸ್ ಗಳನ್ನ ಹಾಕಿದೀನಲ್ಲ, ಇದನ್ನ ನೋಡ್ಬಿಟ್ಟು ಕೆಲವು ಜನ ಒಂದ್ ಸ್ವಲ್ಪ ಅಪ್ಡೇಟ್ ವರ್ಷನ್ ಟ್ರಿಕ್ಸ್ ಗಳನ್ನ ಹೇಳ್ತಿದಾರ. ದೇವರನ್ನ ನಂಬಕ್ ಹೋಗ್ಬೇಡ, ಹೋಗಿ ಹಾಕ್ಸ್ಕೊಳತ್ತೆ. ನಾ ಏನ್ ಹೇಳ್ತಿದ್ದೀನಿ ಅಂತಂದ್ ಹೇಳಿದ್ರೆ, ಎಷ್ಟು ವರ್ಕ್ ಆಗತ್ತ 100% ಆಗಿ ಅಷ್ಟು ಮಾತ್ರ ಹೇಳ್ತಿದೀನಿ. ಕೆಲವೊಂದ್ ಜನ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ, ಅವ್ರು 1000% ಹೇಳ್ತಿದಾರೆ. ನಂಬಕ್ ಹೋಗ್ಬೇಡ್ರಿ. ಸೊ ಒಬ್ಬರನ್ನ ಫಾಲೋ ಮಾಡಿ, ಒಂದು ನನ್ನನ್ನ ಫಾಲೋ ಮಾಡ್ರಿ, ಇಲ್ಲ ಅವ್ರನ್ನ ಫಾಲೋ ಮಾಡ್ರಿ. ನಿಮ್ಗೆ ಎಲ್ಲಿ ಒಳ್ಳೇದಾಗತ್ತ ಅವ್ರನ್ನ ಫಾಲೋ ಮಾಡ್ರಿ, ಎಲ್ಲಿ ಅರ್ಥ ಆಗತ್ತ ಅವ್ರನ್ನ ಫಾಲೋ ಮಾಡ್ರಿ. ಸುಮ್ನೆ ಏನಂತಂದ್ ಹೇಳಿದ್ರೆ ಎಲ್ರದ್ದು ಕೇಳ್ಬಿಟ್ಟು ಕನ್ಫ್ಯೂಸ್ ಆಗಿ ಲೈಫ್ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂತಂದ್ ಹೇಳಿದ್ರೆ, ಈಗ ಒಂದ್ ಎಕ್ಸಾಮ್ ಹೋಯ್ತು ಅಂತಂದ್ ಹೇಳಿದ್ರ ಮತ್ ರಿಟರ್ನ್ 1 ವರ್ಷ ಕಾಯ್ಬೇಕು. ಇವ್ರು ಈ ಗವರ್ಮೆಂಟ್ ಗೋಸ್ಕರ ಇವ್ರು ಮತ್ ಲಂಚ ಗಿಂಚ ತಗೊಂಡ್ರ ಅಂತಂದ್ ಹೇಳಿದ್ರೆ ಹೊಯ್ಕೋತ ಮತ್ ಅದು 2 ವರ್ಷ ವೇಟ್ ಮಾಡ್ಬೇಕಾಗತ್ತ. ಲೈಫ್ ಹಾಳಾಗತ್ತ. ಡಿಸಿಷನ್ ಅನ್ನ ನೋಡ್ಕೊಂಡ್ ತಗೊಳ್ಳಿ. ಕ್ಲಿಯರ್? ಅದಾದ ನಂತರ ಇನ್ನೊಂದೇನಂದ್ರೆ, ಈ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಸೋಮವಾರದಿಂದ ಮಾರ್ನಿಂಗ್ ಟೈಮ್ ಅಲ್ಲಿ ಥಿಯರಿ ಕ್ಲಾಸಸ್ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋತರ. ಅದಾದ ನಂತರ ಈವ್ನಿಂಗ್ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ, ಆ ಥಿಯರಿ ಏನ್ ಮಾಡಿರ್ತೀನಲ್ಲ ಅದ್ರ ಮೇಲೆ KE ದವ್ರು ಯಾವ ತರ ಕ್ವಶನ್ಸ್ ಗಳನ್ನ ಸೆಂಟೆನ್ಸ್ ಅಲ್ಲಿ ಈ ತರ ಹೆಂಗ್ ಕೇಳ್ತಾರ ಅನ್ನೋದನ್ನ ನಾನೇ ಖುದ್ದಾಗಿ ಕ್ವಶನ್ ಪೇಪರ್ ನ ರೆಡಿ ಮಾಡ್ಕೊಂಡು ಆ ಟಾಪಿಕ್ ಮೇಲೆ ಎಲಿಮಿನೇಷನ್ ಮೆಥಡ್ ನ ಡಿಸ್ಕಷನ್ ಮಾಡ್ತೀನಿ. ಸೊ 1 ಟಾಪಿಕ್ 2 ಟೈಮ್ಸ್, ಒಂದ್ಸರಿ ಥಿಯರಿ, ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಅಲ್ಲಿ. ಸೊ ಪಕ್ಕ 100% ಬರೋ ಎಕ್ಸಾಮ್ಸ್ ಗಳಲ್ಲಿ 100% ಜಾಬ್ ಆಗ್ಲೇಬೇಕು. ಆ ತರ ಟ್ರೈನ್ ನಾನ್ ಮಾಡ್ತೀನಿ, ನೀವು ಫಾಲೋ ಮಾಡ್ಬೇಕಷ್ಟ. ಎಸ್, ಇಲ್ಲಿ ನೋಡ್ರಿ ಸರ್, 101ನೇ ತಿದ್ದುಪಡಿ ನಾ ಓದಿದೇನ್ರಿ. ಇದ್ರ 101ನೇ ತಿದ್ದುಪಡಿ ನಾವು ಓದಿದೇನ್. ಏನ್ ಓದಿದಿ? ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾರ. ಸರ್ 101ನೇ ತಿದ್ದುಪಡಿ ಏನಂದ್ರೆ GST ಬಂದೈತೆ. ಯಾವ್ದಕ್ ಬಂದೈತೆ ಅಂತಂದ್ ಹೇಳಿದ್ರೆ ಸರ್ GST ಬಂದೈತೆ. ಕರೆಕ್ಟ್? ಅದಾದ ನಂತರ ಸಂಸತ್ತು ಇದನ್ನ 2015ರಲ್ಲಿ ಅಂಗೀಕರಿಸ್ತು ಅಂತಂದ್ರೆ, ನಿಮಗ್ ಡೈರೆಕ್ಟ್ ಆಗಿ ಗೊತ್ತೈತಿ GST ಯಾವಾಗ ಅಂತಂದ್ ಹೇಳಿದ್ರೆ 2016 ಅಂತ ಗೊತ್ತಿತ್ತಲ್ಲ, ಪ್ರತಿಯೊಬ್ಬರಿಗೆ ಗೊತ್ತೈತೆ. ಸೊ ಅಂದ್ರೆ ಈ ಆಪ್ಷನ್ ರಾಂಗ್ ಆಯ್ತು. ಎ ಆಪ್ಷನ್ ಏನಂತಂದ್ ಹೇಳಿದ್ರೆ ರಾಂಗ್ ಆಗತ್ತೆ. ಆಮೇಲೆ ಇದು GST ಬರುತ್ತೆ. ಅದಾದ ನಂತರ ಇದು GST ಮಂಡಳಿಯನ್ನ ಸ್ಥಾಪನೆಗೆ ಅನುಕೂಲ ಮಾಡಿಕೊಡುತ್ತೆ. ಇವೆರಡು ಕರೆಕ್ಟ್. ಇಲ್ಲಿ ನೋಡ್ರಿ, GST ಇದಾವ, ಒಂದಷ್ಟ ಎ ಮಾತ್ರ ರಾಂಗ್ ಅಂತಂದ್ ಹೇಳಿ ನಾನು ಹಾಕ್ಬಿಟ್ಟೆ, ನನಗಿದು ಗೊತ್ತೈತೆ. ಆಮೇಲೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರ್ ಅನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ್ ಹೇಳಿ. ಇವ್ರನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ಮುನ್ಸಿಪಲ್ ಕಾರ್ಪೊರೇಷನ್ ನನಗ್ ಗೊತ್ತಿಲ್ರಿ ಸರ್ ಯಾರು ಮಾಡ್ತಾರ. ರಾಷ್ಟ್ರಪತಿ ಅಂತೂ ಮಾಡಂಗಿಲ್ರಿ, ಅದ್ ನನಗ್ ಗೊತ್ತೈತ್ರಿ. ರಾಜ್ಯಪಾಲರು ಮಾಡಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಕಾರ್ಪೊರೇಷನ್ ಸಂಬಂಧಪಟ್ಟಿದ್ದು. ಅವರು ಮಾಡಂಗಿಲ್ಲ. ಮಾಡಿದ್ರೆ ಏನಂತಂದ್ ಹೇಳಿದ್ರೆ ಯಾರಾದ್ರೂ ಇಬ್ರು ಮಾಡ್ತಾರೆ. ಬಟ್ ಆದ್ರೆ ಇದು ಐ ಥಿಂಕ್ ಇದು ವಿಲೇಜ್ ಅಕೌಂಟೆಂಟ್ ಅಥವಾ ಯಾವ್ದೋ ಕ್ವಶನ್ ಪೇಪರ್ ಐತೆ. ನಾವು ಬಹಳ ಡೀಪ್ ಆಗಿ ಹೋಗೋದ್ ಬೇಡ, ಪಂಚಾಯತಿ ಬಗ್ಗೆ ಎಲ್ಲ. ಈ ಕ್ವಶನ್ ಬೇಡ, ನಮಗ್ ಬರುವುದಿಲ್ಲ PC ಎಕ್ಸಾಮ್. ಇದು ಬರ್ಬೋದು. ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಐತೆ. ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಯಾವ್ದು ಹೇಳಿಕೆಯನ್ನ ಸರಿ ಐತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, 3 ಹೇಳಿಕೆ ಕೊಟ್ಟಿದಾರ. 3 ಕರೆಕ್ಟ್ ಇದಾವ ಇಲ್ಲ ಅಂತಂದ್ ಕೊಟ್ಟಿಲ್ಲ ಇಲ್ಲಿ. ಇದ್ರಲ್ಲಿ ಯಾವ್ದಾದ್ರು ಒಂದಂತೂ ರಾಂಗ್ ಪಕ್ಕ ಐತೆ. ನಾವು ಅದನ್ನ ಚೆಕ್ ಮಾಡ್ಬೇಕು ಈಗ. ಸೊ ಭಾರತ ಸಂವಿಧಾನದ 4ನೇ ಭಾಗದಾಗ ಬರುತ್ತೆ. ಇದು ಪಕ್ಕ 100% ಸರ. 4ನೇ ಭಾಗದಾಗ ಪಕ್ಕ ಬರುತ್ತೆ. ಅಂದ್ರೆ ಇಲ್ಲಿ ಎ ಕರೆಕ್ಟ್. ಇಲ್ಲಿ ಏನಂತಂದ್ ಹೇಳಿದ್ರೆ ಪಕ್ಕ ಎ ಕರೆಕ್ಟ್. ಸೊ ಅದಾದ ನಂತರ ಇಲ್ಲಿ ನೋಡ್ರಿ, ಈ ಆಪ್ಷನ್ ಬಿ ಆಪ್ಷನ್ ತೆಗಿ. ಇಲ್ಲಿ ನೋಡ್ರಿ BC ಅಂತಂದೈತೆ, ಇದನ್ನು ತೆಗಿ. ಯಾಕಂತಂದ್ ಹೇಳಿದ್ರೆ ಅದ್ರೊಳಗೆ ಎ ಇಲ್ಲ, ಅದಕ್ಕೆ
ಅದಾದ ನಂತರ ಎ ಮತ್ತು ಬಿ ನೋಡ್ಬೇಕೀಗ. ಸಿ ಅಂತೂ ರಾಂಗ್ ಹೋಯ್ತು, ಇಲ್ಲಿ ಇರೋದೇ ಇನ್ ಎರಡು ಆಪ್ಷನ್, ಒಂದ್ ಇದು ಕರೆಕ್ಟ್ ಆಗ್ಬೇಕು, ಇಲ್ಲ ಇದು ಕರೆಕ್ಟ್ ಆಗ್ಬೇಕು. ಅಲ್ಲಿ ಸಿ ಆಪ್ಷನ್ ಉಳ್ದ ಇಲ್ಲ. ನಾ ಎಲಿಮಿನೇಷನ್ ಹೆಂಗ್ ಮಾಡಿದ್ನಿ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಸರ್ ನಾನು ಒಂದೇದ್ ಓದಿನ್ರಿ, DPSP ಏನಂದ್ರ 4ನೇ ಭಾಗದಾಗ ಅದಾವ ಅಂತಂದ ಹೇಳಿ ನಂಗೆ 100% ಗೊತ್ತೈತ್ರಿ. ಅಂದ್ರ ಇದು ಎ ಕರೆಕ್ಟ್, ಇಲ್ಲಿ ಆಪ್ಷನ್ ದಾಗ ಬನ್ನಿ, ಇಲ್ಲಿ ಬಿ ಮಾತ್ರ ಅಂತಂದೈತೆ. ಸೊ ಅದಕ್ಕೋಸ್ಕರ ತೆಗದ್ನಿ. ಈ ಆಪ್ಷನ್ ಅನ್ನ ನೋಡಿದ್ವಿ, ಇದ್ರೊಳಗ ಎ ಇಲ್ಲ, ಅದಕ್ಕೋಸ್ಕರ ಬಿ ಮಾತ್ರ ಸಿ ಐತಿ, ಏನು ಕರೆಕ್ಟ್ ಐತಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ತಗದ್ನಿ. ಅಂದ್ರೆ ಇನ್ ನೆಕ್ಸ್ಟ್ ಆಪ್ಷನ್ ಯಾವುದು, ಇದು ಉಳಿತು, ಇದು ಉಳಿತು. ಇಲ್ಲಿ ಎ ಐತಿ, ಇಲ್ಲಿ ಎ ಬಿ ಐತಿ. ಅಂದ್ರ ಸಿ ಏನಂದ್ರ ರಾಂಗ್, ಆಟೋಮೆಟಿಕ್ ಆಗಿ ಸಿ ಏನಂತಂದ ಹೇಳಿದ್ರೆ ರಾಂಗ್ ಅಂತಂದ ಹೇಳ್ತೀನಿ. ಇನ್ ಇದನ್ನ ಚೆಕ್ ಮಾಡಿ, ರಾಜ್ಯ ನಿರ್ದೇಶಕ ತತ್ವಗಳನ್ನ ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು ಅಂತಂದ ಹೇಳಿ. ನೋಡ್ರಿ, ನಿಮ್ಗ ಡೈರೆಕ್ಟ್ ಆಗಿ ಎಷ್ಟೋ ಸಾರಿ ಕ್ಲಾಸಸ್ ಗಳಲ್ಲಿ, ಬೇರೆಯವ್ರ ಕ್ಲಾಸಸ್ ಗಳಲ್ಲಿ ಎಲ್ಲ ನೀವು ಕೇಳಿರ್ತೀರಿ. B1 ಏನಂತಂದ ಹೇಳಿದ್ರೆ ನಾವು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಷ್ಟೇ. ಇಲ್ಲಿ ನೋಡ್ರಿ, ನಿಮ್ಗೊಂದ್ ಥಿಂಗ್ಸ್ ಗೊತ್ತೈತೆ, ಓನ್ಲಿ ಏನಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ, ಫಂಡಮೆಂಟಲ್ ರೈಟ್ಸ್ ಮಾತ್ರ ಕಾನೂನಿನ ಮೂಲಕ ಅಂತಂದ ಹೇಳಿ. ಉಳಿದಿದ್ದು DPSP ಆಗಿರ್ಬಹುದು, ಫಂಡಮೆಂಟಲ್ ಡ್ಯೂಟೀಸ್, ಇವೆಲ್ಲ ಬರೋದೇ ಇಲ್ಲ. ಅಂದ್ರೆ ಇದು ಕಾನೂನಿನ ಮೂಲಕ ಬರಂಗಿಲ್ಲ. ಸೊ ಇದು ರಾಂಗ್, ಅಂದ್ರೆ ಇಲ್ಲಿ ಎ ಮಾತ್ರ ಸರಿ ಆಗತ್ತ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಸರ್ಕಾರದ ಕಾಯ್ದೆ 1935 ಬಗ್ಗೆ ಐತೆ. ಇದನ್ನ ನಾ ನೋಡಿದ್ನಂತಂದ ಹೇಳಿದ್ರ ಸರ್ ದೇವರಂಗ ನನಗ್ ಗೊತ್ತಿಲ್ರಿ, ಇದು ಬಾಳ ದೊಡ್ಡದೈತ್ರಿ. ಮೇ ಬಿ ನಿಮಗ್ ಬರ್ಬೋದು, ಬಟ್ ಆದ್ರ ಅದು ಡೈರೆಕ್ಟ್ ಇಲ್ಲ, ಟೈಮ್ ಬಾಳ ತಗೊಳತ್ತ. ಸೊ ಅದಕ್ಕೋಸ್ಕರ ಅದನ್ನ ಬಿಟ್ಟು ಬಿಡ್ಬೇಕು. ನೀವು ಮಾಡ್ರಿ, ನಡೆದೈತಿ. ಡೈರೆಕ್ಟ್ ಆಗಿ ಗೊತ್ತಿದ್ರ ನಾವು ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು. ಇದು ನಿಮಗೆ ಡೈರೆಕ್ಟ್ ಆಗಿ ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದ್ರೆ ಹಲವಾರು ಜನ ವಿಡಿಯೋಸ್ ಗಳನ್ನ ನೋಡಿರ್ಬೋದು, ಅಥವಾ ನೀವು ಓದಿರ್ತೀರಿ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತಂದ ಹೇಳಿ ಬರುತ್ತೆ, ಇವನ್ ದಯಾಳ್ ಸರ್ಮಾನ್, ಇವ್ರಿಬ್ರು ಆಗಿದಾರ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ನಾವು 100% ಆನ್ಸರ್ ನ ನೋಡ್ಬೇಕು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಏನಂತಂದ ಹೇಳಿದ್ರೆ 2 ಬಾರಿ ಆಗಿದಾರ ಫಸ್ಟ್ ಗೆ. ಅದಾದ ನಂತರ ನೆಕ್ಸ್ಟ್ ಆದವ್ರು ಯಾರಂತಂದ ಹೇಳಿದ್ರೆ ಶಂಕರ್ ದಯಾಳ್ ಶರ್ಮಾ. ಈ ಎರಡರಲ್ಲಿ ಒಂದ್ ಆನ್ಸರ್ ನಮ್ಗೆ ಗೊತ್ತಿಲ್ಲ ಯಾವ್ದಂತಂದ ಹೇಳಿ. ಎರಡಕ್ಕೂ ಆನ್ಸರ್ ಆಗ್ತಾವ. ಬಟ್ ಅದ್ರ ನಾನ್ ಪ್ರಿಪೇರ್ ಮಾಡೋದೇನಂತಂದ ಹೇಳಿದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತಂದ ಹೇಳಿ. ಸೊ ಎಲ್ರಿಗಿಂತ ಮುಂಚೆ ಫಸ್ಟ್ ಆಯ್ಕೆ ಆದವರು, ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಮೊದಲ ಅವಿರೋಧವಾಗಿ ಚುನಾಯಿತರಾದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಅವಾಗ ನಾವ್ ಏನ್ ಮಾಡ್ಕೋಬೇಕಾಗತ್ತೆ, ಇಂಗ್ಲಿಷ್ ಕ್ವಶನ್ ನೋಡ್ಕೋಬೇಕಾಗತ್ತ. ಫಾಲೋವಿಂಗ್ ದ ಪ್ರೆಸಿಡೆಂಟ್ಸ್ ಅಂತಾನೆ ಕೊಟ್ಟಿದ್ದಾನ, ನೋ ಪ್ರಾಬ್ಲಮ್. ಫಸ್ಟ್ ಅಂತಂದು ಕೇಳಿಲ್ಲ, ಯಾವ್ದಾದ್ರು ಕರೆಕ್ಟ್ ಆಗತ್ತ. ಸರ್ ಅದಾದ ನಂತರ ಇಲ್ಲಿ ನೋಡ್ರಿ ಸರ್, 79ನೇ ವಿಧಿ ಶಾಸಕಾಂಗ ರಚನೆ ಬಗ್ಗೆ ಹೇಳುತ್ತರಿ. ನಿಮ್ಗ ವಿಧಿ ಬಗ್ಗೆ ಗೊತ್ತೈತೇನ್? ವಿಧಿ ಬಗ್ಗೆ ಏನಾದ್ರು ಗೊತ್ತಿತ್ತು ಅಂತಂದ ಹೇಳಿದ್ರೆ ಈ ಕ್ವಶನ್ ಅನ್ನ ನಾವು ಮಾಡ್ಕೋಬಹುದು. ಇಲ್ಲ ಅಂತಂದ ಹೇಳಿದ್ರೆ ಸ್ಕಿಪ್ ಮಾಡಿ ಮುಂದೆ ಹೋಗೋದು. ಸ್ಕಿಪ್ ಮಾಡೇನಂತಂದ ಹೇಳಿದ್ರೆ ನಾವು ಮುಂದೆ ಹೋಗೋದು. ಸರ್ ಸ್ಕಿಪ್ ಯಾಕೆ ಮಾಡ್ತೀರಿ, ಇದನ್ನ ಮಾಡೋಣಲ್ಲ. ಆರ್ಟಿಕಲ್ 79 ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ ನಿಮ್ಗ ಸಂಸತ್ತಿನ ಬಗ್ಗೆ ಹೇಳುತ್ತ. ಸಂಸತ್ತಿನ ಬಗ್ಗೆ ಹೇಳುತ್ತ. ಇಲ್ಲಿ ನೋಡ್ರಿ, ಇನ್ನೊಂದ್ ಏನಂದ್ರೆ ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ, ಎಲ್ಲಾದ್ರೊಳಗಡೆ ಎ ಇದಾವ. ಹೇಳಿಕೆಗಳು ಯಾವ್ದು ಸರಿ ಅಂತ ಕೇಳಿದಾರ ಅಂದ್ರೆ 100% ಎ ಕರೆಕ್ಟ್ ಐತಿ. ಎ ಏನಂತಂದ ಹೇಳಿದ್ರೆ ಕರೆಕ್ಟ್ ಐತೆ. ಕೇಂದ್ರ ಶಾಸಕಾಂಗದ ರಚನೆ ಬಗ್ಗೆ ಹೇಳಿದಾರ. ಪಾರ್ಲಿಮೆಂಟ್ ಅಲ್ಲಿ ಏನೇನಿರುತ್ತೆ, ಪ್ರೆಸಿಡೆಂಟ್ ಇರ್ತಾನ, ರಾಜ್ಯಸಭೆ ಇರುತ್ತ, ಅದಾದ ನಂತರ ಲೋಕಸಭೆ ಇರುತ್ತ. ಈ ರಾಜ್ಯಸಭೆಯನ್ನ ಏನಂತ ಕರಿತೀವಿ, ಮೇಲ್ಮನೆ ಅಂತ ಕರಿತೀವಿ. ಸೊ ಲೋಕಸಭೆಯನ್ನ ಕೆಳಮನೆ ಅಂತ ಕರಿತೀವಿ. ಲೋವರ್ ಅಂತಂದ ಹೇಳಿ ಹಿಂಗ್ ನೆನ್ಪಿಡ್ಬೋದು. ಲೋವರ್ ಅಂತಂದ ಹೇಳಿದ್ರೆ ಕೆಳಮನೆ, ಲೋಕಸಭೆ ಲೋವರ್, ಕೆಳಮನೆ ಅಂತಂದ ಹೇಳಿ. ಸ್ಟ್ರಾಂಗ್ ಇರೋದು ಯಾವ್ದಂತಂದ ಹೇಳಿದ್ರೆ ಲೋಕಸಭೆ. ಇವಾಗ ಚೆಕ್ ಮಾಡ್ರಿ, ಕೇಂದ್ರ ಶಾಸಕಾಂಗವನ್ನ ಸಂಸತ್ ಅಂತಂದ ಹೇಳಿ ಕರೀತಾರೆ. ಕೇಂದ್ರ ಶಾಸಕವನ್ನ ಏನಂತ ಕರೀತಾರೆ, ಸಂಸತ್ ಅಂತ ಕರೀತಾರೆ. ಆರ್ಟಿಕಲ್ 79 ಸಂಸತ್ತಿನ ರಚನೆ ಬಗ್ಗೆ. ಅಂದ್ರೆ ಇಲ್ಲಿ ನಮ್ದು ಏನಾಗತ್ತೆ, ಬಿ ಕೂಡ ಕರೆಕ್ಟ್ ಆಗತ್ತೆ. ಅಂದ್ರೆ ಇಲ್ಲಿ ಬಿ ಐತಿ, ಇಲ್ಲಿ ಬಿ ಐತಿ, ಇಲ್ಲೂ ಬಿ ಐತಿ. ಅಂದ್ರೆ ಆಪ್ಷನ್ ಸಿ ಹೋಯ್ತು, 2 ಬಿ ಅದಾವ. ಅದಾದ ನಂತರ ಶಾಸಕಾಂಗದಲ್ಲಿ ಮೇಲ್ಮನೆಯು ಕೆಳಮನೆಗಿಂತ ಹೆಚ್ಚು ಶಕ್ತಿಶಾಲಿ. ರಾಜ್ಯಸಭೆ ಲೋಕಸಭೆಗಿಂತ ಜಾಸ್ತಿ ಐತೆ ಇಲ್ಲ, ಈ ಆಪ್ಷನ್ ಅನ್ನ ತೆಗಿತೇವೆ. ಸಿ ರಾಂಗ್, ಇದು ಹೋಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದೈತೆ, ಇನ್ನು 2 ಆಪ್ಷನ್ಸ್ ಉಳಿದು. ಕೇಂದ್ರ ಶಾಸಕಾಂಗದಲ್ಲಿ 2 ಸದನಗಳು ದೇಶದ ಜನತೆಯನ್ನ ಪ್ರತಿನಿಧಿಸ್ತಾವ. ಓಕೆ, ರಾಜ್ಯಸಭೆಯಲ್ಲೂ ಚುನಾಯಿತರಿರ್ತಾರ, ಲೋಕಸಭೆಯಲ್ಲೂ ಚುನಾಯಿತರಿರ್ತಾರ, ಜನತೆಯನ್ನ ಪ್ರತಿನಿಧಿಸ್ತಾರ ಅಂತ ಹೇಳಿ. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತೆ ಅಂದ್ರೆ ಎ ಬಿ ಡಿ ಕರೆಕ್ಟ್ ಆಗತ್ತ. ಇದನ್ನ ನೋಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತ ಒಂದು ಹೇಳಿಕೆ ಐತ್ರಿ. ಸರ್ ಇದು ಹೇಳಿಕೆ ಒಳಗಡೆ ನೋಡ್ರಿ ಸರ್, ನನಗಿದ ಮಾಡ್ತೇನ್ರಿ, ಯಾಕಂದ್ರೆ ನಮ್ದು ಕರ್ನಾಟಕದ ಬಗ್ಗೆ ಐತಿಲ್ರಿ, ಆರಾಮಾಗಿ ಮಾಡ್ತೇನ್ರಿ ನಾ. ಇದನ್ನ ಟ್ರೈ ಮಾಡೋಣ್ರಿ ನೋಡೋಣ. ಇದ್ರೊಳಗೆ ಯಾವ್ದು ಕರೆಕ್ಟ್ ಐತೆ ಚೆಕ್ ಮಾಡ್ರು, ಅಲ್ಲಿ ಕಮೆಂಟ್ ಹಾಕ್ರೋ ಎಲ್ರು.
ಕಮೆಂಟ್ ಹಾಕ್ರಿ, ಫಸ್ಟ್ ಅಂತ ಕಮೆಂಟ್ ಹಾಕ್ರಿ. ಈ ಕ್ವಶನ್ ನೋಡಿದ ತಕ್ಷಣ ಏನೋ ಒಂದು ಕಾಮನ್ ಐತ, ಅದನ್ನಾದ್ರೂ ಹುಡುಕ್ರ ಅವನ. ಸರ್ ಎ ಕರೆಕ್ಟ್ ಐತ್ರಿ, ಎ ಕರೆಕ್ಟ್ ಐತ್ರಿ, ಎ ಕರೆಕ್ಟ್ ಐತ್ರಿ, ಎ ಕರೆಕ್ಟ್ ಐತ್ರಿ. ಅವಾಗ ಅವನ ಹೊಡಿ 9. ಅರ್ಧ ಆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ. ರಾಜ್ಯ ಪುನರ್ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸ್ ಮಾಡೈತಿ. ಕರೆಕ್ಟ್ ಐತಿ. ನೆಕ್ಸ್ಟ್ ನೋಡ್ರಿ, ಎಲ್ಲೇ ಆಪ್ಷನ್ ದಾಗ ಇನ್ನೊಂದು ಖುಷಿ, ಇನ್ನೊಂದು ಹೊಡಿ 9. ಇಲ್ಲಿಯೂ ಬಿ, ಇಲ್ಲಿಯೂ ಬಿ, ಇಲ್ಲಿಯೂ ಬಿ, ಇಲ್ಲಿಯೂ ಬಿ, ಎಲ್ಲಾ ಕಡೆ ಬಿ. ಎಲ್ಲೆಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಓಕೆ, ಬಿನು ಕರೆಕ್ಟ್ ಐತೆ. ಖುಷಿರೋ ಈ ತರ ಬರುತ್ತೆ, ಪಕ್ಕಾ ಹೇಳ್ತೀನಿ ನಿಮ್ಗೆ. ಹಿಂಗ ಬರ್ತಿದ್ ಕ್ವಶನ್ ಪೇಪರ್ ಪಿ ಸಿ ಒಳಗಡೆ. ಹೇಳ್ರಿ, ಮೇ ಬಿ ಇದಕ್ಕಿಂತ ಈಸಿ ಬರ್ಬೋದು. ನಾ ಈಗ ಹೆಂಗ್ ನಿಮ್ಗೆ ಹೇಳ್ಕೊಡಕತ್ತಲ್ಲ, ಇಷ್ಟ 100% ಆನ್ಸರ್ ತೆಗಿಯಕ್ ಬರೋದಿಲ್ಲ, ಬಟ್ ಆದ್ರೆ ಇಷ್ಟ ಆದ್ರೂ ಹೆಲ್ಪ್ ಆಗತ್ತ ನನ್ನ ಕಡೆಯಿಂದ ಈ ಎಕ್ಸಾಮ್ಗೆ. ಮುಂದಿನ ಎಕ್ಸಾಮ್ಗೆ ಧೂಳು. ಸರ್ ಒಂದು ಇದನ್ನ ಓದಾಕತ್ತಿ ಯಾಕ್ಲಿ, ಎ ಬಿ ಯಾಕೆ ಓದಾಕತ್ತಿ? 4 ಆಪ್ಷನ್ಸ್ ಒಳಗ್ ಕರೆಕ್ಟ್ ಅದಾವ ಅಂತಂದ್ರೆ ಓದೋದ್ ನೀಡ ಇಲ್ಲ, ಟೈಮ್ ವೇಸ್ಟ್ ಮಾಡ್ಬೇಡ. ಮುಂದ್ ನೋಡ, ಮುಂದಿಂದೇನ? ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ವು ಆ ಟೈಮ್ದಾಗ. 21 ಜಿಲ್ಲೆ ಇದ್ವು? ನನಗಂತೂ ಗೊತ್ತಿಲ್ಲ 21 ಜಿಲ್ಲೆ ಇರ್ಲಿಲ್ಲ, ಚಾನ್ಸ ಇಲ್ಲ. ಯಾಕೆ ಅಂತಂದ್ರೆ ಎ ಬಿ ಸಿ ಡಿ ಅಂತಂದ್ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ, ಇವನ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ಸಿ ಸಿ ಅಂತಂದೈತೆ, 2 ಸಿ ಏನಂತಂದ್ರೆ 2 ಸಾರಿ ಐತೆ. ನೆಕ್ಸ್ಟ್ ಡಿ ಡಿ ಅಂತಂದೈತೆ, ಡಿನು ಕೂಡ 2 ಸಾರಿ ಐತೆ. ಎಲ್ಲಾದ್ರೂ ಸಿ 3 ಕಡೆ ಬಂದಿತ್ತು ಅಂತಂದ ಹೇಳಿದ್ರೆ ದೇವರಾಣಿಗೂ ನಾ ಹೇಳ್ತಿದ್ನಿ ಅದು ಕರೆಕ್ಟ್ ಅಂತ ಹೇಳಿ, ಬಟ್ ಅದ್ರ ಇಲ್ಲಿ ಬಂದಿಲ್ಲ. ನೆಕ್ಸ್ಟ್ ದೇವರಾಜ ಅರಸರು ಏಕೀಕೃತ ಮೈಸೂರನ್ನ ಪ್ರಥಮ ಮುಖ್ಯಮಂತ್ರಿ ಅಂತಂದೇಳಿ. ಅಂದ್ರ ಇವರು ಏನಂತಂದ್ರೆ ಮೈಸೂರು ಆಗತ್ತ, ಮೈಸೂರಿಂದ ಆದಂದ್ರ ಅದನ್ನ ಕರ್ನಾಟಕ ಅಂತಂದ ಹೇಳಿ ಇದು ನೇಮಕ ಮಾಡ್ತಾರಲ್ಲ ಆ ಟೈಮ್ ಒಳಗಡೆ. ಏನಾದ್ರು ಐತೆನಾ? ಈಗ ನೋಡ್ರಿ, ದೇವರಾಜ ಅರಸರ ಬಗ್ಗೆ ಸರ್ ನಮ್ಗೆ ಗೊತ್ತಿದ್ರಿ. ಏನ್ ಗೊತ್ತಿದ್ರಿ ದೇವರಾಜರ ಬಗ್ಗೆ? ಏನಂದ್ರಿ ಸರ, ಇವ್ರ 1973 ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತಂದ ಹೇಳಿ ಹೆಸರಿಟ್ರಿ ಅಂತಂದ ಹೇಳಿ ಅದು ಗೊತ್ತೈತೆ. ಬಟ್ ಆದ್ರೆ ಇಲ್ಲಿ ಏಕೀಕೃತ ರಾಜ್ಯದ ಪ್ರಥಮ ಅಂತಂದ ಹೇಳಿದ್ರೆ ಯಾರು ಬರ್ತಾರೆ? ಎಸ್ ನಿಜಲಿಂಗಪ್ಪ ಬರ್ತಾರೆ. ನಿಮಗ್ ಗೊತ್ತೈತೆ, ನೀವು ಓದಿದಿರಿ ಎಸ್ ನಿಜಲಿಂಗಪ್ಪ ಅಂತಂದ ಹೇಳಿ. ಡಿ ರಾಂಗ್ ಆಗತ್ತ. ಡಿ ರಾಂಗ್ ಆತಂದ್ರೆ ಇದು ರಾಂಗ್, ಡಿ ರಾಂಗ್ ಆಯ್ತಂತ ಹೇಳಿದ್ರೆ ಇದು ರಾಂಗ್, ಡಿ ಅಂತಂದ ಹೇಳಿದ್ರೆ ಇದು ರಾಂಗ್. ಕರೆಕ್ಟ್. ಇನ್ 2ರಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗುತ್ತೆ ಅದನ್ನ ಚೆಕ್ ಮಾಡ್ಕೋಬೇಕು. ಈ 21 ಜಿಲ್ಲೆಗಳಂತೂ ಇಲ್ಲ, ಯಾಕಂತಂದ ಹೇಳಿದ್ರೆ ಆಲ್ರೆಡಿ 2 ಕಂಟಿನ್ಯೂಸ್ ಆಗಿ ಆಗಿದಾವ ಅಂತಂದ ಹೇಳಿದ್ರೆ ಪಕ್ಕ ಹೇಳ್ತೀನಿ, ಇದನ್ನ ಚೆಕ್ ಮಾಡ್ಕೋಬೇಕು. ಮೇ ಬಿ ಏನಂತಂದ ಹೇಳಿದ್ರೆ 21 ಇಲ್ಲ, ಎಷ್ಟಿದಾವ? 19 ಇದಾವ. ಸೊ ರಾಜ್ಯ ಉದಯಿಸಿದಾಗ ಎಷ್ಟಿದ್ವು ಅಂತಂದ್ರೆ 19 ಜಿಲ್ಲೆಗಳಿದ್ವು. ಸೊ ಅದಕ್ಕೋಸ್ಕರ ಸಿನು ರಾಂಗ್ ಆಗತ್ತ. ನಮ್ಗೆ ಓನ್ಲಿ ಎ ಮತ್ತು ಬಿ ಮಾತ್ರ ಕರೆಕ್ಟ್. 100 ಕನ್ಫರ್ಮ್ ಮಾಡ್ರಿ, ಒಂದ್ಸರಿ ಕನ್ಫರ್ಮ್ ಮಾಡ್ರಿ. ಯಾಕಂದ್ರೆ ನಾನು ನಿಮ್ ತರನ ಥಿಂಕ್ ಮಾಡಕತ್ತ, ನಾವ್ ಏನ್ ತಪ್ಪು ಮಾಡಕತ್ತೀವಿ ಏನಿಲ್ಲ ಅನ್ನೋದು ನಿಮಗೂ ಗೊತ್ತಾಗ್ಬೇಕು, ನನಗೂ ಗೊತ್ತಾಗ್ಬೇಕು. ಈಗ ನಾನು ಇದನ್ನ ಸಪರೇಟ್ ಆಗಿ ಪ್ರಿಪೇರ್ ಮಾಡಿ 1 ಅವರ್ ಓದ್ಕೊಂಡು ಆಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ ಬರಂಗಿಲ್ಲ. ಆನ್ ದಿ ಸ್ಪಾಟ್ ನಾ ಏನ್ ಥಿಂಕ್ ಮಾಡೋದ್ ಅನ್ನೋದನ್ನ ಹೇಳಿ ನೀವು ಥಿಂಕ್ ಮಾಡಿ. ಈಗ ನೋಡ್ರಿ, ನಾ ಏನ್ ಥಿಂಕ್ ಮಾಡಕತ್ತೀನಿ, ನೀವು ಅದನ್ನ ಥಿಂಕ್ ಮಾಡಕತ್ತೀರಿ ಪ್ರತಿಯೊಬ್ರು. ನಾ ಏನ್ ಎಕ್ಸ್ಟ್ರಾ ಹೇಳಕತ್ತಿಲ್ಲ. ನೋಡ್ ಕರೆಕ್ಟ್ ಆದ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸರ್ ಇದು ಬಾಳ ದೊಡ್ಡದೈತ್ರಿ. ನಿನಗೆ ಅನಿಸ್ತಿಲ್ಲ ಬಾಳ ದೊಡ್ಡದೈತಿ ಅಂತ ನಿಂಗೆ ಅನಿಸ್ತಿಲ್ಲ, ಬಿಡ್ಬೇಕದ. ನೆಕ್ಸ್ಟ್ ನೋಡು, ನಮಗೆ ಈಸಿ ಡೈರೆಕ್ಟ್ ಇರೋದ್ ಬರ್ಬೇಕು. ಇದನ್ನ ನೋಡು ಸರ್, ಇದ ಬಂಗಾಳ 1765 ಇಷ್ಟಿದ್ರು ಅಂದ್ರೆ ಒಂದೊಂದು ಈಸಿ ಇರ್ತಾವ ಸರ್. ಈಗ ನೀವು ನನ್ ಕ್ಲಾಸಸ್ ಗಳನ್ನ ನೋಡಿದ್ರು ಕೂಡ ಎಷ್ಟೋ ಜನರಿಗೆ ಗೊತ್ತಿರತ್ತ, ನಾ ಹೇಳ್ತೇನೆ ಸರ್. 1765 ನೆನ್ಪಿಟ್ಕೊಳ್ರಿ. 1765 ರಾಬರ್ಟ್ ಕ್ಲೈವ್ ಇದ್ದವ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾನ ಬಂಗಾಳ ಒಳಗಂತ ಹೇಳಿದನು. ಹೇಳಿಕೆ 1 ಕರೆಕ್ಟ್ ಐತೆ, ಅಂದ್ರೆ ಲಾಸ್ಟ್ ಆಪ್ಷನ್ ಹೋಯ್ತು. ಹೇಳಿಕೆ 1 ಕರೆಕ್ಟ್ ಐತೆ. ಅದಾದ ನಂತರ ಇಲ್ಲಿ ನೋಡ್ರಿ, ಇನ್ನೊಂದ್ ಏನಂತಂದ್ರೆ ಹೇಳಿಕೆ 1 ಸರಿ, ಹೇಳಿಕೆ 1 ಸರಿ, ಇಲ್ಲೂ ಹೇಳಿಕೆ 1 ಸರಿ. ಏನಂತಂದ್ರೆ ಆಲ್ಮೋಸ್ಟ್ 75% ಸರಿಯಾಗೈತೆ. ಸೊ ಪಕ್ಕ 100% ಕರೆಕ್ಟ್ ಅದು. ಅದಾದ ನಂತರ ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ದಿವಾನಿ ಅಂತ ಕರೀತಿದ್ರು. ನಿಜಾಮನಿಗೆ ಕಾನೂನು, ಜಸ್ಟ್ ನಿಜಾಮ ಏನಂತಂದ್ರೆ ನಾವು ನ್ಯಾಯವನ್ನು ಒದಗಿಸ್ಕೊಡೋದು. ನೀ ತಪ್ಪು ಮಾಡಿದ್ವಿ ನಿಂಗೆ 10 ವರ್ಷ ಜೈಲ, ಇಂಥದೊಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಡೋದು. ರೊಕ್ಕ ಟ್ಯಾಕ್ಸ್ ಎಲ್ಲ ಕಟ್ಟೋದು ಯಾರ್ದ? ಕಂದಾಯ ಇಲಾಖೆ, ಬ್ರಿಟಿಷರ್ದ ಅಂತಂದ್ರೆ ಗೊತ್ತೈತಿಲ್ಲ ಇದೆ. ಎಸ್, 2ನೇದು. ಇಲ್ಲಿ ಏನಾಗತ್ತಂದ್ರ 2 ಕರೆಕ್ಟ್ ಆಗ್ತಾವ. ಎಸ್, ಇಲ್ಲಿ ನೋಡಿ 2 ಕರೆಕ್ಟ್ ಇದಾವಲ್ಲ, ಇದಕ್ಕೂ ರಾಂಗ್ ಆಯ್ತು. ಇನ್ನ ನೋಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರ ಇಂತ ಕ್ವಶನ್ ಬರ್ತಾವ ಸರ್. ಇಲ್ಲಿ 2 ಕರೆಕ್ಟ್ ಅದಾವ್ರಿ, 2 ಕರೆಕ್ಟ್ ಇದಾವ. ಈಗ ನಾವು ಚೂಸ್ ಮಾಡ್ಕೋಬೇಕು. ವಿವರ್ಸ್ ಇತ್ತ, ವಿವರ್ಸ್ ಹಂಗಿಲ್ಲ. ಈಗ ನಾವು ಸೇಮ್ ನಾ ಆಗ್ಲೇ ಹೇಳಿದ್ನಲ್ಲ ಹಂಗ. ಇಲ್ಲಿ ಯಾವ ಟಾಪಿಕ್ ಐತೆ? ದ್ವಿಮುಖ ಸರ್ಕಾರದ ಬಗ್ಗೆ ಟಾಪಿಕ್ ಐತೆ. ಕರೆಕ್ಟ್. ಇಲ್ಲಿ ಕೆಳಗಡೆ ಏನು? ದ್ವಿಮುಖ ಸರ್ಕಾರದಲ್ಲಿ 2 ಪಾರ್ಟ್ ಮಾಡ್ತಾರ. ಒಂದು ಬ್ರಿಟಿಷರಿಗೆ, ಇನ್ನೊಂದು ನಿಜಾಮನಿಗೆ ಅಂತಂದ ಹೇಳಿ, ಅದಕ್ಕ ದ್ವಿ ಅಂತಂದ ಹೇಳ್ತೀವಿ. ಕರೆಕ್ಟ್. ಓದಿದ್ರೆ ಅರ್ಥ ಆಗತೈತಿ. ಅಂದ್ರ ಈ 1ನ್ನ 2 ಇವೆರಡಕ್ಕೂ ಒಂದ್ ಏನಂತ ಹೇಳಿದ್ರೆ ವಿವರಣೆ ಕೊಡ್ತಾವ. ಹೇಳಿಕೆ 1ಕ್ಕ ಹೇಳಿಕೆ 2 ವಿವರಣೆ ಕೊಡುತ್ತ ಅಂತಂದ ಹೇಳಿ. ಅಂದ್ರ ನೀ ಹೇಳಿದ ಮಾತಿಗೆ ನಿನ್ ಗರ್ಲ್ ಫ್ರೆಂಡ್ ಹೂ ಅಂತಾಳ ಅಂತಂದ ಹೇಳಿ, ಸಿಂಪಲ್ ಆಗಿ.
ಇದು ನೀನಾ, ಇದು ನಿನ್ ಗರ್ಲ್ ಫ್ರೆಂಡ್. ನೀ ಹೇಳೋ ಮಾತಿಗೆ ನಿನ್ ಗರ್ಲ್ ಫ್ರೆಂಡ್ ಹೂ ಅಂದಳಲ್ಲ ಇಲ್ಲಿ ದಿವಾನಿ ಅಕ್ಕ ನಿಜಾಮ್ ಅಕ್ಕ ಅಂತ ಹೇಳಿ ಅವಳ ಎಕ್ಸ್ಪ್ಲನೇಷನ್ ಕೊಟ್ಲ. ಅಂದ್ರೆ ಈಗ ನೀ ಏನ್ ಹೇಳ್ತಿ ಅಂತ ಹೇಳಿದ್ರೆ, ಇಲ್ಲಿ ದ್ವಾಸಿ ಮಸ್ತ್ ಇರುತ್ತ, ಮಸಾಲ ದೋಸೆ ತಿನ್ನೋಣ ಅಂತಂದ್ ಹೇಳ್ತೀನಿ ಕರೆಕ್ಟ್. ಅವಾಗ ಏನಂತಾಳ ಅಂತಂದ್ ಹೇಳಿದ್ರಕ್ಕೆ, ಹಾ ಇಲ್ಲಿ ಚಂದ ಐತ, ದ್ವಾಸಿ ಮಸ್ತ್ ಕೊಡ್ತಾರ, ಅದ್ರ ಜೊತೆ ಟೀನು ಕುಡಿಯೋಣ ಅಂತಂದ್ ಹೇಳಿ. ಅಂದ್ರ ದ್ವಾಸಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಇಷ್ಟ ಆಯ್ತು ಅಂತಂದ್ ಹೇಳಿ ಎಕ್ಸ್ಟ್ರಾ ಏನಂತಂದ್ ಹೇಳಿದ್ರ ನಂಗೆ ಟೀನು ಬೇಕಂದ್ಲ. ಅಂದ್ರ ನಿನಗೆ ಇದ್ರ ಬಗ್ಗೆ ಅದು ಇನ್ಫಾರ್ಮೇಶನ್ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ಬೋದು. ಬಟ್ ಆದ್ರೆ ಇಲ್ಲಿ ಒಂದಕ್ಕೊಂದ್ ಸಮ್ಮತಿಸಿ ಎಕ್ಸ್ಪ್ಲನೇಷನ್ ಕೊಡಕತ್ತಾವಲ್ಲ, ಸೊ ಅದಕ್ಕ ವಿವರಿಸುತ್ತ ಅಂತ ಹೇಳ್ಬೇಕು. ಏನ್ ಎಕ್ಸಾಂಪಲ್ ಕೊಟ್ಟೇನೋ ಅರ್ಥ ಆಗಿದೆ ಅನ್ಕೊಂತೀನಿ ಎಲ್ರಿಗೂ. ಇನ್ಮೇಲಿನ ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಹೇಳಿಕೆ ಒಂದು ನೀ ಆದ್ರ ಹೇಳಿಕೆ 2 ನಿನ್ ಲವರ್, ಕಂಪ್ಯಾರಿಸನ್ ಮಾಡಿ ವಿವರಣೆ ಮಾಡುತ್ತಾ ವಿವರಣೆ ಇಲ್ಲ ಅಂತಂದ ಹೇಳಿ ತಲೆಗೆ ಇಟ್ಕೊಂಡ್ಬಿಡ್ರಿ. ಕೆಇಎ ಟಫ್ ಐತೆ ಅಂತಂದ ಹೇಳಿ ಎಷ್ಟೋ ಜನ ಹೇಳ್ತಾರ. ಹೇಳ್ತೀನಿ, ಪ್ರಾಪರ್ ಆಗಿ ಸ್ಟಡಿ ಮಾಡ್ತಂತ ಹೇಳಿದ್ರೆ ಟಫ್ ಅಂತಂದಿಲ್ಲ. ಟಫ್ ಅನ್ನೋದು ಇಲ್ವೇ ಇಲ್ಲ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇವಾಗ ಹೇಳ್ತೀನಿ, ಎಲ್ರು ಏನಂದ್ರ ಸ್ಟಡಿ ಮಾಡ್ತಿರ್ತೀರಿ, ಸೀರಿಯಸ್ ಆಗಿ ಓದ್ತಿರ್ತೀರಲ್ಲ, ಇದು ನಿಮ್ ಲೈಫ್ ಬಗ್ಗೆ ಐತೆ. ಕೆಲವೊಂದ್ ಜನ ಏನಂತಂದ್ ಹೇಳಿದ್ರ, ಈಗ ಇದನ್ ಟಾಪ್ ಐತ್ ನೋಡು ಅಂತಂದ್ ಹೇಳಿ, ಅಥವಾ ಇನ್ನೊಂದ್ ಏನೋ ಐತೆ ಅಂತಂದ್ ನೋಡು ಅಂತಂದ್ ಹೇಳಿ ಒಂದ್ 5-6 ವಿಡಿಯೋಸ್ ಹಾಕಿರ್ತಾರ. ನೋಡ್ರಿ, ಬ್ಯಾಡ್ ಅಂತಿಲ್ಲ, ಬಟ್ ಅದರಿಂದ ನಿಂಗ್ ನಾಲೆಜ್ ಬರಾಕತ್ತೈತೋ ಇಲ್ಲೋ ಕಂಟಿನ್ಯೂಸ್ ಆಗಿ ಅದನ್ನ ಚೆಕ್ ಮಾಡ್ರಿ. ಆಮೇಲೆ ಇನ್ನೊಂದ್ ಏನಂತ, ಕೆಲವು ಜನ ಇವನ್ ನಾನು ಮಾಡ್ಬೋದು, ಬಟ್ ಅದು ಬೇಡ, ಸದ್ಯಕ್ ಬೇಡ. ಈಗ ನೋಡ್ರಿ ಹೆಂಗಂತಂದ್ ಹೇಳಿದ್ರೆ, ಈಗ ಕೆಲವೊಂದ್ ವಿಡಿಯೋಸ್ ಗಳನ್ನ ಹಾಕ್ತಾರ, ಆಮೇಲೆ ಪೇ ಮಾಡಂತ ಹೇಳ್ತಾರ. ಓಕೆ, ಅದ್ ನಿಮ್ ಇಷ್ಟ ಆಗ್ರಿ, ಬಟ್ ಅದರಿಂದ ನಿನಗ್ 100% ಯೂಸ್ ಆಗಾಕತೈತೇನ. ನೀನ ಡೈಲಿ ಕಲಿಯಾಕತಿ, ಡೈಲಿ ವಿಡಿಯೋಸ್ ಮಾಡಾಕತಿ, ಅದರಿಂದ 1% ಆದ್ರೂ ನಿನಗ್ ತಲೆಯಾಗ ಏರಾಕತೈತಿಲ್ಲ, ಅದು ನಿನ್ ತಲೆಗ್ ಹತ್ತಾಕತೈತಿಲ್ಲ, ನಿನ್ಗೆ ಅರ್ಥ ಆಗಾಕತೈತಿಲ್ಲ, ಅದನ್ನ ಥಿಂಕ್ ಮಾಡ. ಸುಮ್ಮ ವಿಡಿಯೋ ನೋಡೋದ, ಅದಾದ ನಂತರ ನೆಕ್ಸ್ಟ್ ಒಂದ್ ತಾಸ ಆದ ನಂತರ ಅದ್ರ ಬಗ್ಗೆ ಏನಾದ್ರು ಕೇಳ್ತಂತಂದ್ ಹೇಳಿದ್ರೆ ಆನ್ಸರ್ ಇಲ್ಲ ಅಂತಂದ್ ಹೇಳೋದು, ಅದ್ ಹೆಂಗ ಆಗ್ತೈತಿ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ನಿಂಗ್ ಅರ್ಥ ಆಗೋದಕ್ಕೂ ಅದಾದ ನಂತರ ನೀನು ಬೈಹ್ಯಾಟ್ ಹೊಡೋದಕ್ಕೂ ಬಹಳ ಡಿಫ್ರೆನ್ಸ್ ಐತೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈಗ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಅರ್ಥ ಮಾಡ್ಕೋಬೇಕು. ಈ ನಿಮ್ಗೆ ಈ ತರ ಅರ್ಥ ಮಾಡಿಸಿದ್ರು ಅಂತಂದ್ ಹೇಳಿದ್ರೆ ಅವ್ರ ವಿಡಿಯೋಸ್ ಗಳನ್ನ ನೋಡ್ಬೇಡಿ. ಈಗ ನೀನ್ ಅದಿ, ಅದಾದ ನಂತರ ನಿನ್ ದೋಸ್ತ್ ಅದಾನ, ನೀನ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಕರ್ಗದಿ, ಅವ್ ಸ್ವಲ್ಪ ಬೆಳಗದ, ಅವ್ ನಿನ್ಗೆ ಯಾವಾಗ್ಲೂ ಕಾಡಿಸ್ತಿರ್ತಾನ, ಕರಿಯಾ ಅಂತಂದ್ ಹೇಳಿ ಕಾಡಿಸ್ತಿರ್ತಾ ಇಲ್ಲ. ರೀಸನ್ ಏನದಕ್ಕ, ನಿಂದ ಚರ್ಮದೊಳಗಡೆ ಮೆಲನಿನ್ ಸೀಕ್ರೇಷನ್ ಜಾಸ್ತಿ ಆಗತ್ತೆ. ಮೆಲನಿನ್ ಅಂತಂದೇಳಿ ಇದು ನಿನ್ನ ಶತ್ರು, ಅದು ಮೆಲನಿನ್ ಅನ್ನೋದು. ಯಾರ ಚರ್ಮದೊಳಗಡೆ ಮೆಲನಿನ್ ಜಾಸ್ತಿ ಸೀಕ್ರೆಟ್ ಆಗತ್ತ, ಅವ್ರ ಏನಂತಂದ ಹೇಳಿದ್ರೆ ಕರ್ಗಿರ್ತಾರ. ಯಾರ್ದ ಏನಂತಂದ ಹೇಳಿದ್ರೆ ಮೀಡಿಯಂ ಆಗಿರತ್ತ, ಅವ್ರು ಗೋಧಿ ಬಣ್ಣ ಇರ್ತಾರ. ಇನ್ನು ಮೆಲನಿನ್ ಬಹಳ ಅಂದ್ರ ಬಹಳ ಕಮ್ಮಿ ಇತ್ತಂತಂದ ಹೇಳಿದ್ರೆ ಅವ್ ಆಲ್ಮೋಸ್ಟ್ ಸ್ಕಿನ್ ರೋಗ್ ಬಂದಿರ್ತಾವ. ಅವ್ ಯಾವಾಗ್ಲೂ ಅಂತಂದ ಹೇಳಿ ಡಾಕ್ಟರ್ ಕಡೆ ಹೋಗ್ತಿರ್ತಾವ. ಮೇನ್ ಇಂಪಾರ್ಟೆಂಟ್ ಏನ ಮೆಲನಿನ್ ಅಂತಂದ ಹೇಳಿ. ಇದ್ ಅರ್ಥ ಆಯ್ತಾ, ನೀನ್ ಲೈಫ್ ಟೈಮ್ ನೆನ್ಪಿಡ್ಕೋತಿ. ಇನ್ನೊಂದು ಸರ್, ಈಗ ಹೆಂಗ್ ಅಂತಂದ ಹೇಳಿದ್ರೆ, ನಾವು ಸ್ಟಡಿ ಮಾಡಕತ್ತೇವ್ರಿ, ಅದ ದೋಸ್ತುಗಳೆಲ್ಲ ಅದೇವ್ರಿ, ಇನ್ನು ಮದ್ವೆ ಆಗಿಲ್ಲ, ಏನಿಲ್ಲ, ಈಗ 25 ವರ್ಷ ಆಗೈತ್ರಿ, ಅವ್ನವ್ನ್ ಟೆನ್ಷನ್ ಆಗೈತಿ, ಮನ್ಯಾಗ 108 ಪ್ರಾಬ್ಲಮ್ಸ್ ಗಳ, ಹಿಂಗೆಲ್ಲಾ ತಲಿ ಕೆಟ್ರಿ, ಅವ್ನವ್ನ್ ತಲೆನ್ ಕೂದ್ಲೆಲ್ಲ ಬೆಳಗಾಗಿದಾವ್. ಅಂತಂದ ಹೇಳಿದ್ರೆ ಅಲ್ಲಿ ಕೆರಾಟಿನ್ ಅನ್ನೋದು ಪ್ರೋಟೀನ್ ಇಲ್ಲ. ಈ ತಲೆನ್ ಕೂದಲುಗಳಿಗೆ ಪ್ರಾಪರ್ ಆಗಿ ಬೆಳಿಬೇಕು, ಕರ್ಗಿರ್ಬೇಕು ಅಂತಂದ ಹೇಳಿದ್ರೆ ಕೆರಾಟಿನ್ ಅಂತಂದ್ ಹೇಳ್ತೀವಿ. ಕೂದಲಲ್ಲಿ ಬರುವಂತಹ ಪ್ರೋಟೀನ್ ಯಾವ್ದು? ಕೆರಾಟಿನ್. ಆ ಕೆರಾಟಿನ್ ಇಲ್ಲ ಅಂತಂದ್ ಹೇಳಿ ನಾ ಹೇಳ್ತೇನೆ. ಅದ್ ನಿನ್ ಲೈಫ್ ನಾಗ ಡೇ ಟು ಡೇ ಲೈಫ್ ನಾಗ ನೀ ಅನುಭವಿಸುವಂತಹ ಥಿಂಗ್ಸ್ ಗಳೇ ಇರ್ತಾವ. ಈ ರೀತಿ ಯಾರು ಅರ್ಥ ಮಾಡ್ತಿರ್ತಾರ ಅಂತವ್ರ ಕ್ಲಾಸಸ್ ಗಳನ್ನ ನೋಡ್ಕೊಡ್ರಿ, ಪ್ರಾಪರ್ ಆಗಿ ಪ್ರಿಪೇರ್ ಆಗ್ರಿ. ಅವ್ನವ್ನ ಎಕ್ಸಾಮ್ ಒಳಗಡೆ ಹೆಂಗ್ ಬೇಕಾದಂಗೆ ಎಲಿಮಿನೇಷನ್ ಮೆಥಡ್ ಮಾಡಿ ಡಿಲೀಟ್ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಮಾಡ್ಬಿಟ್ಟು ನೆಕ್ಸ್ಟ್ ಹೇಳೋಣ, ನಾಟಕ ಮಾಡ್ತಿರ್ತಾರಲ್ಲ ಎಕ್ಸ್ಪ್ಲನೇಷನ್ ಮಾಡಕ. ಆ ನಾಟಕ ತಗೊಂಡ್ ಏನ್ ಯುದ್ಧ ಮಾಡಿ, ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನರ್ಮದಾ ಯುದ್ಧ ನಡೆದೈತೆ ಅಂದ್ರೆ ಏನ, ಗುರುವೆ 600 ಯಾವ್ದೋ ಒಂದು ಇಶ್ವಿ ಒಳಗಡೆ, ನನಗೆ ಗೊತ್ತಿಲ್ಲ, ಅದು 600 ಸಮಥಿಂಗ್ ಎದ್ರೊಳಗ ನಡೆದ, 619 ಯಾವ್ದ್ರೊಳಗ ಎಲ್ಲೋ ಯಾವಾಗ ನಡೆದೈತೆ. ಸೊ ಅದು ಯಾರ ನಡುವೆ? ಹರ್ಷವರ್ಧನ್ ನಡುವೆ, ಆಮೇಲೆ ಇಮ್ಮಡಿ ಪುಲಿಕೇಶಿ ನಡುವೆ ನಡೆದೈತೆ. ಹರ್ಷವರ್ಧನ ಉತ್ತರ ಪತೇಶ್ವರನಾದ್ರ, ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪತೇಶ್ವರ. ಇವರಿಬ್ರು ಯುದ್ಧ ನಡೆದಾಗ ಎಲ್ಲಿ ನಡೀತು? ನರ್ಮದಾ ನದಿ ದಡದಾಗ ನಡೀತು. ಅದನ್ನ ಐಹೊಳೆ ಶಾಸನ ಹೇಳುತ್ತ. ಅದನ್ನ ರವಿ ಕೀರ್ತಿ ಕೆತ್ತಸ್ತಾನ ಮೆಗುತಿ ದೇವಾಲಯದೊಳಗಡೆ ಐತೆ. ಇದನ್ನ ಸ್ವಲ್ಪ ಸ್ಲೋ ಆಗಿ ಅರ್ಥ ಆಗೋ ತರ ಹೇಳಿ ಅದನ್ನ ಬಿಟ್ಬಿಟ್ರೆ ಬಹಳ ಚಂದ. ಇಲ್ಲ ಅಂತಂದ್ರೆ ಸ್ವಲ್ಪ ನರ್ಮದಾ ನದಿ ಬಗ್ಗೆ ಹೇಳಿದ್ರೆ ಅದು 100% ಅಕ್ಯುರೇಟ್ ಆನ್ಸರ್. ಆ ಯುದ್ಧದಲ್ಲಿ ಹರ್ಷನ ಕಡೆಯಿಂದ 1,00,000 ಜನ, ಇಮ್ಮಡಿ ಪುಲಿಕೇಶಿಯಿಂದ 1,00,000 ಜನ, ಅವ್ರಿಬ್ರು ಹೋರಾಡ್ತಿದ್ರು. 50,000 ಜನದ ಕಾಲ್ ಹೋತು, 50,000 ಜನದ ತಲೆ ಹೋತು.
ಆ ನರ್ಮದಾ ನದಿ ಒಳಗಡೆ ರಗತ್ ಹರಿಯಾಕತ್ತಿತ್ತು, ಕೆಂಪಾಗಿತ್ತು, ಬೆಳಗಾಗಿತ್ತು, ಅದನ್ನ ತಗೊಂಡ್ ಏನ್ ಮಾಡ್ತೇವೆ? ನಾವು ಕೇಳ್ತಾ ಏನ? ನರ್ಮದಾ ನದಿ ಯುದ್ಧ ಮಾಡುವಾಗ ನದಿ ಕಲರ್ ಕೆಂಪಾಗಿತ್ತು, ಬೆಳಗಾಗಿತ್ತು ಅಂತ ಹೇಳಿ ಕ್ವಶನ್ ಬರುತ್ತಾ? ಬರಂಗಿಲ್ಲ. ಅಂತ ತಗೊಂಡ್ ಏನ್ ಮಾಡ್ತೀವಿ? ಸೊ ಥಿಂಗ್ಸ್ ಏನಂತಂದ್ ಹೇಳಿದ್ರ ಚೂಸ್ ಮಾಡ್ಕೋಬೇಕು. ಹಿಂದಿನ ಕಾಲದೊಳಗಡೆ ಏನ್ ಮಾಡ್ತಿದ್ರು ಅಂತಂದ್ ಹೇಳಿದ್ರೆ ಗುರುಗಳನ್ನ ಚೂಸ್ ಮಾಡ್ತಾ ಇದ್ರು. ಎಂತ ಗುರು ಬೇಕು ನಾ ಕಲಿಬೇಕಂತಂದ್ ಹೇಳಿದ್ರ ಅದಕ್ಕ ಏನಂತಂದ್ ಹೇಳಿದ್ರ ಅರ್ಜುನ ಮಹಾವೀರನಾಗ್ತಾನ, ಕರ್ಣ ಮಹಾರಥಿ ಆಗ್ತಾನ. ನೆನ್ಪಿಟ್ಕೊಡ್ರಿ, ಬಾಳ ಡಿಫ್ರೆನ್ಸ್ ಐತೆ. ಅರ್ಜುನ ಮಹಾವೀರನಾಗ್ತಾನ ಅಷ್ಟ, ಬಟ್ ಆದ್ರೆ ಕರ್ಣ ಮಹಾರಥಿ ಆಗ್ತಾನ. ಅತಿರಥಿ ಮಹಾರಥಿ ಅಂತ ಬರ್ತಾರಲ್ಲ ಹಂಗಾಗ್ತಾನ. ಯಾಕಂತಂದ್ ಹೇಳಿದ್ರ ಚೂಸ್ ಮಾಡ್ಕೊಂಡಿರೋ ಗುರು ಬೇರೆ. ಯಾರಂತ ಈಗ ಸಿಂಪಲ್ ಆಗಿ ಹೇಳ್ತೀನಿ. ಏನಂತಂದ್ ಹೇಳಿದ್ರ ಅರ್ಜುನ ಸೆಲೆಕ್ಷನ್ ಮಾಡ್ಕೊಂಡಿದ್ದು ದ್ರೋಣಾಚಾರ್ಯನಾದ್ರ, ಕರ್ಣ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಸ್ವತಃ ಭಗವಾನನ್ನ, ಪರಶುರಾಮರನ್ನ. ಸೊ ಅಲ್ಲಿ ವಿದ್ಯೆ ಬಹಳ ಡಿಫರೆನ್ಸ್ ಆಗತ್ತೆ. ಎಸ್, ಎಲ್ಲಿಗೆ ಬಂದ್ವಿ? ಏನೋ ಹೇಳತ್ತಿದ್ವಿ. ಎಸ್, ಈಗ ನೆಕ್ಸ್ಟ್ ಈಸಿ ಕ್ವಶನ್ಸ್ ಗಳನ್ನ, ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಚೂಸ್ ಮಾಡಕತ್ತಿದ್ವು. ನೆಕ್ಸ್ಟ್ ನೋಡ್ರಿ, ಈಗ ಸರ್ 1672ರಲ್ಲಿ ಶಿವಾಜಿ ಸೈನ್ಯ ಮೊಘಲರ ವಿರುದ್ಧ ಒಂದು ಯುದ್ಧ ಮಾಡಿದ್ರಿ. ಆ ಯುದ್ಧ ಯಾವುದು ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾರೆ. ಸರ್ ನಂಗ ಗೊತ್ತೈತ್ರಿ ಯಾವ ಯುದ್ಧ ಅಂತಂದ್ ಹೇಳ್ತೀವ್ರಿ 1672ರಲ್ಲಿ? ಯಾವ ಯುದ್ಧ ಅಂತಂದ್ ಹೇಳ್ತೀವಿ ಸರ್? ಸಾಲ್ಹೇರ್ ಯುದ್ಧ ಅಂತಂದ್ ಹೇಳ್ತೀವಿ. 1672ರಲ್ಲಿ ಸಾಲ್ಹೇರ್ ಯುದ್ಧ ಅಂತಂದ್ ಹೇಳ್ತೀವಿ. ನೆನ್ಪಿಡ್ಕೊಡ್ರಿ, ಸಾಲಿಹೇರ್ ಯುದ್ಧ ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ಇದು ನೋಡ್ರಿ, ಪ್ರತಾಪ್ಗಢ ಯುದ್ಧ ಅಂತಂದ್ ಹೇಳಿದ್ರೆ ಯಾವಾಗ ಬರುತ್ತೆ ಅಂದ್ರೆ 1659ರಲ್ಲಿ ಬರುತ್ತೆ. ಸೊ ಇದರ ಡೈರೆಕ್ಟ್ ಆಗಿ ಆನ್ಸರ್ ಆಗ್ತದೆ ನಿನಗ್ ಗೊತ್ತಿದ್ರ. ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಇದನ್ ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋಗ್. ಇದನ್ನ ಹೇಳ್ತೀನಿ ಯಾವ್ಯಾವ ಅಂತಂದ್ರೆ, ಪ್ರತಾಪ್ಗಢ ಯುದ್ಧ 1659ರಲ್ಲಿ ನಡೆಯುತ್ತೆ ಶಿವಾಜಿ ನಡುವೆ. ಆಮೇಲೆ ನೆಕ್ಸ್ಟ್ ಬಿಜಾಪುರದ ಆದಿಲ್ ಶಾಹಿಯ ದಂಡನಾಯಕ ಅಫ್ಜಲ್ ಖಾನ್ ನಡುವೆ ಪ್ರತಾಪ್ಗಢ ಒಳಗಡೆ. ಅದರಲ್ಲೇ ಇವನನ್ನ ಅಫ್ಜಲ್ ಖಾನ್ ಅನ್ನ ಕೊಲ್ತಾನಲ್ಲ 1659. ಅದು ನೆಕ್ಸ್ಟ್ ಪುರಂದರ ಒಪ್ಪಂದ ಅಂತಂದ್ ಹೇಳ್ತೀವಿ. ಪುರಂದರ ಯುದ್ಧ ಅಂತಂದ್ ಹೇಳಿದ್ರೆ ಪುರಂದರ ಒಪ್ಪಂದ ಅಂತಂದ್ ಹೇಳ್ತೀವಿ. ಬ್ಯಾಟಲ್ ಇದು 1665ರಲ್ಲಿ ನಡೆಯುತ್ತೆ. 1665ರಲ್ಲಿ ಮೊಘಲರ ಇವನ್ ಯಾರಂತಂದ್ ಹೇಳಿದ್ರೆ ಔರಂಗಜೇಬ್ ಒಂದು ಮಹಾದಂಡ ನಾಯಕ ರಾಜ ಜೈಸಿಂಗ್ ಬಂದಿರ್ತಾನ. ಜೈಸಿಂಗ್ ಆಮೇಲೆ ನೆಕ್ಸ್ಟ್ ಶಿವಾಜಿ ನಡುವೆ ಪುರಂದರ ಒಪ್ಪಂದ. ಇನ್ನೊಂದ್ ಬರುತ್ತೆ ತೋರಣ ಯುದ್ಧ ಅಂತಂದ್ ಹೇಳಿ, ಬ್ಯಾಟಲ್ ಆಫ್ ತೋರಣ ಅಂತಂದ್ ಹೇಳಿ. ಇದು ಶಿವಾಜಿಯ 16ನೇ ವಯಸ್ಸಿನಲ್ಲಿ ಮಾಡಿರುವಂತ ಒಂದು ಯುದ್ಧ 1646ರಲ್ಲಿ ಬರುತ್ತೆ. ಇವುಗಳನ್ನ ನೆನ್ಪಿಟ್ಕೊಡು ಯಾವ ಅಂತಂದ್ ಹೇಳಿ. ಸಾಲ್ಹೇರ್ ಯುದ್ಧ ಯಾವಾಗ? 1672ರಲ್ಲಿ ಸಾಲ್ಹೇರ್ ಯುದ್ಧ ನಡೆಯುತ್ತ. ಈ ಯುದ್ಧದಲ್ಲಿ ಶಿವಾಜಿಯ ದಂಡನಾಯಕನಾದಂತಹ ಮೈರಾಪಂತ್ ಪಿಂಗೆ, ಪ್ರತಾಪರಾವ್ ಗುಜಾರ್ ನೇತೃತ್ವದ ಸೈನ್ಯ ಏನ್ ಮಾಡುತ್ತಂದ್ರೆ ಮೊಘಲ್ ಸೈನ್ಯವನ್ನ ಸೋಲ್ಸುತ್ತೆ. ಜಸ್ಟ್ ಮೊಘಲ್ ಜೊತೆ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ, ಇಷ್ಟು ಬಾಳ ಉದ್ದ ಬೇಡ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನ ನಿರ್ಮಿಸಲಾಗಿಲ್ಲ? ಸ್ತೂಪ ನೋಡ್ರಿ, ಸಾಂಚಿ ಸ್ತೂಪ ಕರೆಕ್ಟ್ ಐತ್ರಿ. ಸಾಂಚಿ ಸ್ತೂಪ ನಿರ್ಮಿಸಿದಾರ್ರಿ, ಇದು ಬರಂಗಿಲ್ಲ. ನೆಕ್ಸ್ಟ್ ಸರ್ ಕಾರ್ಲೆ ಸ್ತೂಪ ಅಂತಂದಿದ್ರಿ, ಶಾತವಾಹನರ ಕಾಲದಲ್ಲಿ ಕಾರ್ಲೆ ಸ್ತೂಪ ಅಂತಂದ್ ಹೇಳಿ ಬರುತ್ತೆ. ಶಾತವಾಹನರ ಕಾಲದಲ್ಲಿ ಕಾರ್ಲೆ ಸ್ತೂಪ ಅಂತ ಬರಂಗಿಲ್ಲ. ಕರೆಕ್ಟ್ ನಿಮ್ಗೆ ನೋಡ್ರಿ, ಕಾರ್ಲೆ 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 ಅಂತಂದ್ ಹೇಳಿದ್ರೆ ಕಾರ್ಲೆ ಚೈತ್ಯಾಲಯ ಬರುತ್ತೆ. ಅದು ಕಾರ್ಲೆ ಚೈತ್ಯಾಲಯ ಬರಹತ್. ಇಲ್ಲಿ ನೋಡಿ, ಚೈತ್ಯಾಲಯ ಅಂತ ಬಂದ ತಕ್ಷಣ ನಾನು ಇನ್ ಕರೆಕ್ಟ್ ಆಗಿ ಆನ್ಸರ್ ಆಗ್ತದೆ, ಉಳಿದದ್ದೆಲ್ಲ ರಾಂಗ್ ಆಗ್ತಾವ. ಇದು ಕಾರ್ಲೆ ಕಾರ್ಲೆದೊಳಗಡೆ ಸ್ತೂಪಗಳಿಲ್ಲ. ಉಳಿದದ್ದು ಬರಹುತ್ತು, ಸಾರನಾಥ್, ಸಾಂಚಿ ಒಳಗಡೆ ಬೌದ್ಧ ಸ್ತೂಪಗಳಿದಾವ. ಕಾರ್ಲೆ ಒಳಗಡೆ ಒಂದು ಚೈತ್ಯಾಲಯ ಐತೆ. ಇದಾಯ್ತು. ಇದಾದ ನಂತರ ನೆಕ್ಸ್ಟ್ ಕ್ವಶನ್. ಈಗ ನೋಡ್ರಿ, ನಾ ಇನ್ನೊಂದು ಹೊಸದಾಗಿ ಏನೋ ಒಂದ್ ಹೇಳ್ತೀನಿ ನೋಡ್ರಿ. ಇವಾಗ ಇನ್ನೊಂದು ಹೊಸದಾಗಿ ಏನೋ ಒಂದ್ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ A1 ಐತೆ, A2 ಐತೆ. ಇಲ್ಲಿ ನೋಡ್ರಿ A2 ಐತೆ, A1 ಐತೆ. ಇಲ್ಲಿ ನಮ್ಗೆ ಏನಾಗತ್ತೆ ಅಂದ್ರೆ ಆನ್ಸರ್ A1 ಬರುತ್ತಾ, ಇಲ್ಲ ಅಂತಂದ್ ಹೇಳಿದ್ರೆ 2 ಬರುತ್ತಾ? ಕರೆಕ್ಟ್, A1 ಅಥವಾ 2. ಸೊ ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ಇದು ಬರ್ಬೋದು ಅಥವಾ ಇದು ಬರ್ಬೋದು. ಈ 2ರಲ್ಲಿ ಒಂದ್ ಬರುತ್ತೆ, ಇವ್ ಉಳಿದದ್ದು ಯಾವ ಬರಂಗಿಲ್ಲ. ಆಮೇಲೆ ಸೇಮ್ ಅದೇ ತರ ಇನ್ನೊಂದ್ ನೋಡ್ರಿ, ಇಲ್ಲಿ D4 ಐತ್ರಿ, D3 ಐತ್ರಿ. ಇಲ್ಲಿ D3 D4 ಅಂದ್ರೆ ಡಿ ಆಪ್ಷನ್ ಕೂಡ ಏನಂತಂದ್ ಹೇಳಿದ್ರೆ ಒಂದು 4 ಬರ್ಬೋದ್ರಿ, ಇಲ್ಲ ಅಂತಂದ್ ಹೇಳಿದ್ರೆ 3 ಅಂತ ಬರ್ಬೋದ್ರಿ. 4 ಅಥವಾ 3 ಅಂತ ಬರುತ್ತ. ಈ ಡಿ ಗೆ ಏನಂತಂದ್ ಹೇಳಿದ್ರೆ 1, 2 ಬರಂಗಿಲ್ಲ. ಡಿ ಗೆ ಏನಂತಂದ್ ಹೇಳಿದ್ರೆ ಥಿಂಕ್ ಮಾಡಿದಂತಂದ್ ಹೇಳಿದ್ರೆ ಡಿ ಗೆ ಒಂದ್ ಇದು ಬರ್ಬೋದು, ಇಲ್ಲ ಇದು ಬರ್ಬೋದು. ಸೊ ನಾವು ಈ ತರ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎ ಗೆ ಈ 2ರಲ್ಲಿ ಯಾವ್ದಾದ್ರು ಬರುತ್ತಾ, ಡಿ ಗೆ ಇದ್ರ 2ರಲ್ಲಿ ಯಾವ್ದಾದ್ರು ಬರುತ್ತಾ. ಹಿಂಗ್ ನಾವು ಚೆಕ್ ಮಾಡ್ಕೋಬೇಕು. ಈಗ ಯಾವ್ದು ಬರ್ಬೋದು? ಇಲ್ಲಿ ನೋಡ್ರಿ, ಏನಂತಂದ್ ಹೇಳಿದ್ರೆ ವೈಶಾಲಿಯ ಲಿಚ್ಚವಿ ವಂಶ ಅಂತಂದ್ ಹೇಳ್ತೀವಿ, A2 ಬರುತ್ತೆ.
A2 ಯಾಕಂದ್ರೆ ಆಪ್ಷನ್ಸ್ ಒಳಗಡೆ ಅವ ಹಂಗ ಕೊಟ್ಟಿದಾನ, ಹಂಗ ನಾವು ಚೆಕ್ ಮಾಡ್ಕೋಬೇಕು ಸೈಡ್ ಬರೋದು. ಸೊ ವೈಶಾಲಿದ ಏನಂತಂದ್ ಹೇಳಿದ್ರೆ ಲಿಚ್ಚವಿ ವಂಶ ಬರುತ್ತ, A2 ಅಂತಂದ್ ಹೇಳಿ ಬರುತ್ತ. ಸೊ A1 ಬರಂಗಿಲ್ಲ, A1 ಇದ್ದೆಲ್ಲ ತೆಗೆದು ಹಾಕ್ಬಿಡ್ರಿ, A2 ಬರುತ್ತ. ಈಗ ನೋಡ್ರಿ 100% ಒಂದು ಆನ್ಸರ್ ಗೊತ್ತಾಗತ್ತ. ನಾನ್ ನಿಮ್ಗೊಂದ್ ಹೇಳ್ತೀನಿ ನೋಡ್ರಿ, ಒಂದ್ ನಮ್ಗೆ ಗೊತ್ತಾಯ್ತು. ಇಲ್ಲಿ ನೋಡ್ರಿ D3 ಐತ್ರಿ, ಇಲ್ಲೂ D3 ಐತ್ರಿ, ಇದು ಉಳಿದೆಲ್ಲ ಹೋಯ್ತದೆ. ಇಲ್ಲೂ ಕೂಡ D3 ಐತ್ರಿ, ಇಲ್ಲೂ D3 ಐತ್ರಿ. ಅಂದ್ರೆ ನಮ್ಗೆ ಆನ್ಸರ್ ಏನಾಗತ್ತೆ, ಇದು D3 ಬರುತ್ತೆ, ಮಿಥಿಲಾ ವಿದೇಹರು ಅಂತಂದ್ ಹೇಳಿ. ಇನ್ನು ಉಳಿದದ್ನ ನಾವು ಚೆಕ್ ಮಾಡ್ಕೋಬೇಕು, ಇದನ್ನ ನಾವು ಆಮೇಲೆ ನೋಡ್ಕೊಂಡ್ಬಿಡ್ರಿ. ಅಂದ್ರೆ ನನಗೆ ಈಗ ನೋಡಿದ ತಕ್ಷಣ ಒಂದು ಐಡಿಯಾ ಬಂತು, ಒಂದು ಟ್ರಿಕ್ ಬಂತು. ನಾನು ಹೇಳಿದೆ ಆಪ್ಷನ್ಸ್ ಗಳನ್ನ ಈ ತರ ಎಲ್ಲದು 1 2 ಹಿಂಗ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಈ ತರ ಸೈಡ್ ಗೆ ಬರದ್ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಕನ್ಫ್ಯೂಸ್ ಇರುತ್ತಲ್ಲ, ಇದ ಅದ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗ್ಬಿಡುತ್ತೆ. ಈಗ ನೋಡ್ರಿ, ವೈಶಾಲಿ ಅಂತಂದ್ ಹೇಳಿದ್ರೆ ಒಬ್ಬರಿಗೆ ಲಿಚ್ಚವಿ ಅಂತ ಗೊತ್ತಿರುತ್ತೆ, ಇಲ್ಲ ಅಂತಂದ್ ಹೇಳಿದ್ರೆ ವಿದೇಹರು ಅಂತಂದ್ ಇರುತ್ತೆ. ಈ ಎರಡರಲ್ಲಿ ಯಾವ್ದೋ ಒಂದು ವೈಶಾಲಿಗೆ ಅಂತಂದ್ ಹೇಳಿ ಗೊತ್ತಿರುತ್ತೆ, ನಿಮ್ಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಈ ಎರಡರಲ್ಲಿ ಉಳಿದದ್ದೆಲ್ಲ ನೀ ತೆಗೆದು ಹಾಕ್ತಿ. ಅವಾಗ ಏನಂತಂದ್ ಹೇಳಿದ್ರೆ ಈ ತರ ನೋಡಿದಂತಂದ್ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಒಳಗಡೆ A1 ಬರ್ಬೋದು, ಇಲ್ಲ 2 ಬರ್ಬೋದು ಅಂತಂದ್ ಅಷ್ಟೇ ಐತೆ. ನಿನಗ್ ಕನ್ಫ್ಯೂಸ್ ಆಗ್ತಿರೋದು ಇವೆರಡು. ಅವಾಗ ನೀ 100% ಇದನ್ನ ಚೂಸ್ ಮಾಡ್ಕೋಬಹುದು. ಇದನ್ನು ಕೂಡ ಫಾಲೋ ಮಾಡಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾಸನ 2 ಕೃತಿಗಳು ಯಾವ್ಯಾವ ಅಂತಂದ್ ಹೇಳಿ. ಭಾಸ ಅಂತಂದ್ ಹೇಳಿ ಯಾರೋ ಒಬ್ರು ಇದಾರ, ಒಂದ್ 2 ಕೃತಿಗಳು ಯಾವ್ಯಾವ ಅಂತಂದ್ ಕೇಳಿದಾರ. ನನಗ್ ಗೊತ್ತಿಲ್ಲ ಯಾರಂತಂದ್ ಹೇಳಿ, ಅವ್ನ್ ಯಾರಂತ ನನ್ಗೆ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ನಾ ಹೆಂಗ್ ಮಾಡ್ಕೋಬಹುದು, ಎ ಅಂತಂದೈತೆ, ಎಲ್ಲಾ ಕಡೆ ಎ ಐತೆ. ಸೊ ಇದು 75% ಕರೆಕ್ಟ್ ಆಗುವಂತ ಚಾನ್ಸಸ್ ಐತೆ. ಎ ಅನ್ನೋದು ಕರೆಕ್ಟ್, ಎ ಅನ್ನೋದೇನು 75%. ಈ ಆಪ್ಷನ್ ಅಲ್ಲಿ ಎ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ರಾಂಗ್ ಆಗತ್ತೆ. ಸೊ ಎ ಏನಂತಂದ್ರೆ ಭಾಸನ ಕೃತಿ ಆಗತ್ತೆ. ಸೊ ನಾವು ಉಳಿದ್ರಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ಉಳಿದ್ರಲ್ಲಿ ಏನಂತಂದ್ರೆ ಚೆಕ್ ಮಾಡ್ಕೋಬೇಕು. ಇಲ್ಲಿ ಆನ್ಸರ್ ಎ ಮತ್ತು ಡಿ ಆಗತ್ತೆ. ಚಾರುದತ್ತ ಮತ್ತು ಧೂತವಾಕ್ಯಂ ಅಂತಂದ್ ಹೇಳಿ ಎ ಅಂಡ್ ಡಿ ಆಗತ್ತೆ. ನಾ ಹೇಳ್ತಿದ್ದೀನಿ ಅಷ್ಟೇ. ಆಕ್ಚುಲಿ ನಾವ್ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಟ್ರಿಕ್ ಏನಂತಂದ್ ಹೇಳಿದ್ರೆ ಈಸಿ ಆಗಿರೋದು, ಡೈರೆಕ್ಟ್ ಆಗಿರೋದು ಸಾಲ್ವ್ ಮಾಡೋಣ ಅಷ್ಟ. ಉಳಿದ್ ಆಮೇಲೆ ಬರ್, ನೀವು ಇದಕ್ಕೆಲ್ಲ ಆಮೇಲೆ ಬರ್ನು. ಫಸ್ಟ್ ಈಸಿ ಅಂಡ್ ಡೈರೆಕ್ಟ್ ಇರೋದು. ಸೆಕೆಂಡ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಏನ್ ಸಾಲ್ವ್ ಮಾಡ್ಬೇಕು, ಮ್ಯಾಥಮೆಟಿಕ್ಸ್ ಅಥವಾ ರೀಸನಿಂಗ್ ಕ್ವಶನ್ಸ್ ಗಳನ್ನ ಡೈರೆಕ್ಟ್ ಆಗಿ ನಮ್ಗೆ ಅರ್ಥ ಆಗ್ಬೋದು. ಓಕೆ, ನಾ ಇದನ್ನ ಮಾಡಿದ ತಕ್ಷಣ ನಂಗೆ ಆನ್ಸರ್ ಬರುತ್ತಲ್ಲ ಅಂತವಷ್ಟು ಮಾಡೋದು. ಆಮೇಲೆ ಲಾಸ್ಟ್ ಏನ್ ಬರೋದು ಅಂತಂದ್ ಹೇಳಿದ್ರೆ ಥರ್ಡ್ ಗೆ ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡು, ಫಾರ್ಮುಲಾಸ್ ಗಳನ್ನ ಅಪ್ಲೈ ಮಾಡ್ಕೊಂಡು ಆಪ್ಷನ್ಸ್ ಗಳನ್ನ ಸಾಲ್ವ್ ಹಾಕೊಂಡ್ ಬರೋದು. ಈ ಎರಡರಲ್ಲಿ ಏನಂತಂದ್ ಹೇಳಿದ್ರೆ ನಾವು ಆಲ್ಮೋಸ್ಟ್ 30 to 40 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿರ್ತೀವಿ. ಆಮೇಲೆ ಉಳಿದಿದ್ದು ಏನಂತಂದ್ರೆ ಇವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ಯಾರಾಗಿದ್ರು ಬ್ರಿಟಿಷ್ ಕಮಾಂಡರ್ ಯಾರಾಗಿದ್ರು ಅಂತಂದ್ ಹೇಳಿದ್ರೆ ಹೇಳ್ತೀರಿ. ಸರ್ ನಾನು ಇದೇನೋ ಥಿಂಕ್ ಮಾಡೇನ್ರಿ, ಬಟ್ ಇದು ಬರಂಗಿಲ್ರಿ ನಂಗೆ ಅಂತಂದ್ ಹೇಳಿದ್ರೆ ಬಿಟ್ಬಿಡ್ರಿ. ಅದ್ ಓದಿದ ತಕ್ಷಣ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಬಿಟ್ಬಿಡ್ಬೇಕು, ನೆಕ್ಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ನಮ್ ಕ್ಲಾಸಸ್ ಗಳನ್ನ ನೋಡಿದ್ರೆ ಅಂತಂದ್ ಹೇಳಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗಿರುತ್ತೆ. ನಮ್ ಕ್ಲಾಸಸ್ ಗಳನ್ನ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನ್ ನಿಮ್ಗೆ ಹೇಳಿದೀನಿ ಆಲ್ರೆಡಿ, ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದೀನಿ. ಫಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಹರ್ಯಾಂಕರ್ ಬರ್ತಾರ. ನಿಮ್ಗೆ ಹೇಳಿದೀನಿ ಫಸ್ಟ್ ಏನಂತಂದ್ ಹೇಳಿದ್ರೆ ಹರ್ಯಾಂಕರ್ ಬರ್ತಾರ. ಅದಾದ ನಂತರ ನಂದವಂಶ ಆದ ನಂತರ ಮೌರ್ಯ ವಂಶ ಬರುತ್ತೆ. ನಂದ ವಂಶ ಆದ ನಂತರ ಮೌರ್ಯ ವಂಶ ಬರುತ್ತೆ ಅಂತಂದ ಹೇಳಿದ್ರೆ, ಅಂದ್ರೆ ನಂದರ ಕೊನೆಯ ದೊರೆಯಾದಂತಹ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗತ್ತಲ್ಲ, ನಂದರ ಆದ ನಂತರ ಮೌರ್ಯ ಬರುತ್ತೆ. ಅಂದ್ರೆ ಮೊದಲು ಏನ್ ಬರ್ಬೇಕು, ಎ ಬರ್ಬೇಕು, ನೆಕ್ಸ್ಟ್ ಸಿ ಬರ್ಬೇಕು. ಇದು ಕಾಂಬಿನೇಷನ್ ಎಲ್ಲೈತೆ ಅಂತ ಚೆಕ್ ಮಾಡ್ಬೇಕು. ನೋಡ್ರಿ ನಾ ಹೆಂಗ್ ಥಿಂಕ್ ಮಾಡಿದೆ, ಈ ಕಾಂಬಿನೇಷನ್ ಎಲ್ಲ ಚೆಕ್ ಮಾಡ್ಬೇಕು. ಎ ಆದ ನಂತರ ಸಿ ಇಲ್ಲಿ ಡಿ ನಡುವೆ ಐತ್ರಿ, ಬರಂಗಿಲ್ರಿ ಇದು. ಇಲ್ಲಿ ಎ ಸಿ ಬರ್ಬೇಕ್ರಿ, ಮೊದಲು ಸಿ ಬಂದೈತ್ರಿ, ಬರಂಗಿಲ್ಲ. ಹೆಂಗ್ ಡಿಲೀಟ್ ಮಾಡತ್ತ ನೋಡ್ರು. ಇಲ್ಲಿ ನೋಡ್ರಿ, ಇಲ್ಲಿ ಎ ಸಿ ಬಂದೈತ್ರಿ ಸರ್, ನೆಕ್ಸ್ಟ್ ಇಲ್ಲಿ ಎ ಸಿ ಬಂದೈತ್ರಿ. ಈ ಎರಡರೊಳಗಡೆ ಆಪ್ಷನ್ ಕರೆಕ್ಟ್ ಆಗತ್ತೆ. ಇಲ್ಲಿ ಎ ಸಿ ಬಂದೈತ್ರಿ, ಇಲ್ಲಿ ಎ ಸಿ ಬಂದೈತೆ, ಕರೆಕ್ಟಾ? ಈ ಎರಡು ಆಪ್ಷನ್ ಅಲ್ಲಿ ಲಾಸ್ಟ್ ಗೆ ಯಾವ್ದೈತೆ, ಬಿ ಐತೆ. ಲಾಸ್ಟ್ ಗೆ ಏನಂತಂದ ಹೇಳಿದ್ರೆ ಬಿ ಅಂತಂದೈತೆ. ಲಾಸ್ಟ್ ಏನೈತಿ, ಬಿ ಆಪ್ಷನ್ ಐತೆ ಅಂತಂದ ಹೇಳಿದ್ರೆ ಯಾರು ಬರ್ತಾರ, ಲಾಸ್ಟ್ ಶುಂಗರ್ ಬರ್ತಾರ. ಲಾಸ್ಟ್ ಯಾರು ಬರ್ತಾರೋ ಶುಂಗರ್ ಬಂದ್ರು. ಅದಾದ ನಂತರ ಇನ್ ಉಳಿದದ್ದು ಯಾರು, ಹರ್ಯಾಂಕ ಫಸ್ಟ್ ಬರುತ್ತೆ. ಬಹಳ ಟೆನ್ಷನ್ ತಗೊಳ್ಳಿಲ್ಲ, ನಮ್ದಿರೋ ಒಂದ್ ಸ್ವಲ್ಪ ನಾಲೆಜ್ ನಾವು ಕರೆಕ್ಟ್ ಆನ್ಸರ್ ಹಾಕಿದ್ವಿ. ಆಪ್ಷನ್ ಏನ್ ಬಂತು, ಡಿ ಎ ಸಿ ಬಿ ಅಂತಂದೇಳಿ ಇದು ಆನ್ಸರ್ ಬಂತು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈಸಿ ಕ್ವಶನ್ ಯಾವ್ದಂತ ಹೇಳಿದ್ರೆ, ನಂಗೆ ಕರ್ನಾಟಕ ಸಭಾ ಓದೈತ್ರಿ. ಕರ್ನಾಟಕ ಸಭಾ ಎಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ ಧಾರವಾಡದಾಗ್ರಿ. ಆಮೇಲೆ ಇದ್ರಲ್ಲಿ ಇನ್ನೊಂದ್ ಯಾವ್ದಾರ ನಂಗೆ ಸತ್ಯಶೋಧಕ ಸಮಾಜದ ಬಗ್ಗೆ ಗೊತ್ತೈತ್ರಿ. ಸತ್ಯಶೋಧಕ ಸಮಾಜ ಪುಣೆ, ಜ್ಯೋತಿಬಾ ಫುಲೆ ಅವ್ರ ಹೆಂಡತಿ ಬರ್ತಾರ,
ಪುಣೆಯಲ್ಲಿ ಹೈಸ್ಕೂಲ್ ಅನ್ನ ಮಹಿಳೆಯರಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಓಪನ್ ಮಾಡ್ತಾರ ಅಂತಂದ ಹೇಳಿ ಅದನ್ನ ನಾನೆಲ್ಲ ಕೇಳೇನ್ರಿ ಸರ್, ನಾವು ಓದೇನ್ರಿ ಅದನ್ನ. ಕರ್ನಾಟಕ ಸಭಾ A3 ಐತೆ. A3 ಅಂತಂದ್ ಹೇಳಿದ್ರೆ ಇಲ್ಲೈತಿ ಉಳಿದದ್ದು ಎರಡು ಏನಂದ್ರ ರಾಂಗ್ ಅದು ಕರೆಕ್ಟ್. ಅದಾದ ನಂತರ ಇವಾಗ ನನಗೆ ಸರ್ ಇನ್ನು ಇವನ್ ಸತ್ಯಶೋಧಕ ಸಮಾಜನೂ ಗೊತ್ತಿಲ್ರಿ, ಕರ್ನಾಟಕ ಅಷ್ಟ ಗೊತ್ತೈತಿ, ಕರ್ನಾಟಕ ಸಭಾ ಧಾರವಾಡ ಅಂತಂದ್ ಹೇಳ್ರಿ. ಅದಾದ ನಂತರ ಇಲ್ಲಿ ನೋಡ್ರಿ ಇವ್ನ ಎರಡು ಡಿಲ್ಟ್ ಅದ್ರಿ. ಇಲ್ಲಿ ನೋಡ್ರಿ D2 ಐತ್ರಿ, D2 ಅಂತಂದ್ ಐತ್ರಿ. D2 ಅಂತಂದ್ ಹೇಳಿದ್ರೆ ಇಲ್ಲಿ ಎರಡು ಕಡೆ D2 ಐತೆ ಅಂತಂದ್ ಹೇಳಿದ್ರೆ 100% ಕರೆಕ್ಟ್ ಅದು. D2 ಅಂತಂದ್ ಹೇಳಿದ್ರೆ ಇಲ್ಲಿ ತಗೊಂಡ್ಬಾ, ಇಲ್ಲಿಗೆ ತಗೊಂಬಾ ಅಂದ್ರೆ D2 ಅಂತಂದ್ ಹೇಳಿದ್ರೆ ಇದು ಬೆಳಗಾವಿ ಮ್ಯಾಜಿನಿ ಕ್ಲಬ್ ಎಲ್ಲಿ ಬಿಡು ಇದು ಸ್ಥಾಪನೆ ಆಗೈತೆ, ಬೆಳಗಾವಿ ಒಳಗಡೆ ಸ್ಥಾಪನೆ ಆಗೈತೆ. ಅದಾದ ನಂತರ C1 ಅಂತಂದೈತೆ, ನನಗೆ ಗೊತ್ತಾಯ್ತು ಆಗ್ಲೇ ಏನಂತಂದ್ ಹೇಳಿದ್ರೆ ಇನ್ನು ಉಳ್ದಿದ್ದಷ್ಟ ಅಲ್ಲ. C1 ಸತ್ಯಶೋಧಕ ಸಮಾಜ ಏನಂತಂದ್ ಹೇಳಿದ್ರೆ ಪುಣೆ ಒಳಗಡೆ, ಜಸ್ಟಿನ್ ಪಾರ್ಟಿ ಏನಂತಂದ್ ಹೇಳಿದ್ರೆ ಮದ್ರಾಸ್ ಒಳಗಡೆ. ನಂದು ಆಪ್ಷನ್ 3 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಐತೆ ನೋಡ್ರಿ. ನನಗ್ ಜಸ್ಟಿನ್ ಅಂದ್ರೆ ಒಂದು ಗೊತ್ತಿತ್ತು, ಅದಾದ ನಂತರ ನೋಡ್ರಿ ಒಂದ ಗೊತ್ತಿತ್ತು, ಅದ್ರ ಮೇಲೆ ಇನ್ನೊಂದನ್ನ ಕಂಡು ಹಿಡ್ಕೊಂಡೆ. ನಂಗೆ ಸತ್ಯಶೋಧಕದ ಬಗ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಇದ್ರಿ, ಬಟ್ ಪುಣೆ ಅಂತಂದ್ ಹೇಳಿ ನಾವು ಓದಿದ್ದೆಲ್ಲೋ ಈಗ ಗೊತ್ತಿತ್ತು. ನಾ ಇದು ಈ ತರ ಏನಂತಂದ್ ಹೇಳಿದ್ರೆ ನನಗೆ ಡೈರೆಕ್ಟ್ ಆಗಿ ಗೊತ್ತಿರೋದನ್ನ ನಾನು ಸಾಲ್ವ್ ಮಾಡಿದೆ. ಇದೇನ್ ಬಾಳ ಹಿಡಿಯಂಗಿಲ್ಲ, ನೀ ಥಿಂಕ್ ಮಾಡೋದಂತಂದ್ ಹೇಳಿದ್ರೆ 30 ಸೆಕೆಂಡ್ ಅಷ್ಟೇ ಇದೆ. ನಾ ಎಕ್ಸ್ಪ್ಲೇನ್ ಮಾಡಂದ್ರೆ ನಿಮ್ಗೆ ಜಾಸ್ತಿ ಹೊತ್ತು ಟೈಮ್ ಹಿಡಿಯಾಕತೈತೆ ಅಷ್ಟ. ನೋಡ್ರಿ ಇಲ್ಲಿ ಆನ್ಸರ್ ಹೇಳ್ತೇನೆ ನೋಡ್ರಿ. ಕರ್ನಾಟಕ ಸಭಾವನ್ನ ಯಾರು ಸ್ಥಾಪನೆ ಮಾಡ್ತಾರ? ಆಲೂರು ವೆಂಕಟರಾವ್ ಅವರು. ಆಮೇಲೆ ಜಸ್ಟಿಸ್ ಪಾರ್ಟಿ ಮದ್ರಾಸ್ ಒಳಗಡೆ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಸತ್ಯಶೋಧಕ ಸಮಾಜವನ್ನ ಜ್ಯೋತಿ ಬಾಪುಲೆ ಅವರು 1873 ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಮ್ಯಾಜಿನಿ ಕ್ಲಬ್ ಬೆಳಗಾವಿ ಒಳಗಡೆ 1906 ಮ್ಯಾಜಿನಿ ಕ್ಲಬ್ 1906 ಗೋವಿಂದ್ ಯಳಜಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅಂತಂದೇಳಿ. ಗೋವಿಂದ್ ರಾವ್ ಯಳಜಿ ಮತ್ತು ಹನುಮಂತರಾವ್ ದೇಶಪಾಂಡೆ ಇವರಿಬ್ರು ಸೇರಿ ಸ್ಟಾರ್ಟ್ ಮಾಡ್ತಾರೆ. ಅವುಗಳನ್ನ ನೆನ್ಪಿಟ್ಕೊಂಡು ನೆಕ್ಸ್ಟ್ ಸರ್ ಈ ಕೆಳಗಿನ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರ್ಲಿಲ್ಲ ಅಂತಂದೇಳಿ. ಬೆಳಗಾವಿ ಅಧಿವೇಶನದಾಗ ಯಾರು ಭಾಗವಹಿಸಿರ್ಲಿಲ್ಲ ಇದನ್ನ ನೋಡ್ರಿ. ಏನಾದ್ರು ಮಾಡ್ಬೋದೇನ್ ನೋಡ್ರಿ, ಏನಾದ್ರು ಇಲ್ಲಿ ಏನಾದ್ರು ಮಾಡ್ಬೋದಾ? ಸರ್ ನನಗೆ ಇದು ಗೊತ್ತಿಲ್ ಬಿಡ್ರಿ, ಆಮೇಲೆ ನೋಡಕ್ ಬರತ್ರಿ. ಡೈರೆಕ್ಟ್ ಆನ್ಸರ್ ಗಳು ಬರುವಂತದ್ ನೆಕ್ಸ್ಟ್ ಯಾವ್ದಾದ್ರು ಚೆಕ್ ಮಾಡೋಣ. ಸರ್ ಪೊನ್ನನ ಬಗ್ಗೆ ನಿಮ್ಗೆ ಎಲ್ರು ಗೊತ್ತೈತೇನ? ಗೊತ್ತಿದ್ರೆ ಟ್ರೈ ಮಾಡ್ರಿ, ನಂಗಂತೂ ಗೊತ್ತಿಲ್ಲ, ನಾ ಓದಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಈಸಿ ಐತೆನ? ಇದು ಈಸಿ ಇದ್ರ ಈಸಿ ಮಾಡ್ರಿ, ಇಲ್ಲ ಅಂದ್ರೆ ಮೊದಲೇನಂತಂದ್ ಹೇಳಿದ್ರೆ ಈಸಿ ಆಗಿರುವಂತ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ ನಾ ಹೇಳ್ಕೊಂತ ಹೋಗ್ತೀನಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಯಾವ್ದು ಈಸಿ ಇಲ್ಲ. ನನಗ ಗೊತ್ತಿರೋದ್ ನಾನ್ ಹೇಳಿದ್ರಿ, ಗೊತ್ತಿಲ್ಲದ್ ಏನು ಮಾಡಕ್ ಬರಂಗಿಲ್ರಿ. ಸರ್ ಇಲ್ಲಿ ನೋಡ್ರಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಈ ಕ್ವಶನ್ ನಂಗೆ ಗೊತ್ತೈತ್ರಿ. ನಾ ಏನಂತಂದ್ ಹೇಳಿದ್ರೆ ಈಗ ಚನ್ನಗಿರಿ, ಹೊನ್ನಾವರ, ಮಸ್ಕಿ, ಬ್ರಹ್ಮಾವರ ಅಂತಂದೈತೆ. ಚನ್ನಗಿರಿ, ಹೊನ್ನಾವರ, ಮಸ್ಕಿ, ಬ್ರಹ್ಮಾವರ ಅಂತಂದ್ ಹೇಳಿ ಸರಿಯಾದ ಜೋಡಣೆಗಳನ್ನ ಈಗ ನಾನು ಜೋಡಿಸ್ಬೇಕು. ಸೊ ಇದು ಗೊತ್ತಿದ್ರ ಹಾಕ್ರಿ. ಕಂದಾಯ ವಿಭಾಗ ಬರುತ್ತಿದ, ನನಗ ಅಷ್ಟೊಂದು ಗೊತ್ತಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನೆಲ್ಲಾದ್ರೂ ಓದ್ಯಾರೇನ ಗೊತ್ತಿದ್ರ ಯಾವ್ದು ಗೊತ್ತಿರುತ್ತ ಅದನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ನಾನೆಲ್ಲ ಒಂದ್ಸರಿ ಸ್ಕ್ರಾಲ್ ಮಾಡ್ಬಿಡ್ತೀನಿ. 2011 ಜನಗಣತಿ ಬಗ್ಗೆ ಐತೆ. ಅದಾದ ನಂತರ ನೆಕ್ಸ್ಟ್ ಹೀಲಿಯಂ ಬಗ್ಗೆ ಐತೆ. ಆಮೇಲೆ ನೆಕ್ಸ್ಟ್ ಈ ತರ ಹಿಂಗ್ ಚೆಕ್ ಮಾಡ್ಕೊಳ್ಳೋದು ಯಾವ್ದು ಈಸಿ ಐತೆ ಅಂತಂದ್ ಹೇಳಿ. ಈಗ ನೋಡ್ರಿ ಇದು ಯಾವ್ದು ಗೊತ್ತಿಲ್ರಿ ನಮ್ಗ, ಇದು ಯಾವ್ದು ಗೊತ್ತಿಲ್ರಿ ಸರ್. ಇದು ವಿಟಮಿನ್ B6, ವಿಟಮಿನ್ B12, ವಿಟಮಿನ್ A, ಜೆರಪ್ತೋಲಿಮಿಯಾ ಅಂತಂದ್ ಹಿಂಗ ಐತ್ರಿ. ಅದನ್ನ ನಾನು ಓದಿಲ್ರಿ. ನಾನು ಯಾವ್ದಾದ್ರು ವಿಡಿಯೋ ನೋಡಿದ್ರೆ, ನಿನ್ನೆ ವಿಡಿಯೋ ನೋಡಿದ್ರೆ ಅಂತಂದ್ ಹೇಳಿದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನೋ ಒಂದು ವಿಡಿಯೋ ಹಾಕಿನಿ ನೋಡ್ರಿ, KEA ಫೇವರೇಟ್ ಟಾಪಿಕ್ಸ್, ಅದ್ರೊಳಗಡೆ ವಿಟಮಿನ್ A ಎಲ್ಲಾದ್ರ ಬಗ್ಗೆ ಹೇಳಿದೀನಿ. ಇದನ್ನ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಸರ್ ಈ ತರ ಏನಂತಂದ್ ಹೇಳಿದ್ರೆ ನಾವ್ ಎಲ್ಲವನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಇವಾಗ ಏನಂತಂದ್ ಹೇಳಿದ್ರೆ ಈ ತರ ಎಲ್ಲವನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ನಾನ್ ಇವಾಗ ಏನ್ ಕನ್ಕ್ಲೂಡ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಈ ವಿಡಿಯೋದಾಗ ಇವಾಗ ದ ಫಸ್ಟ್ ಥಿಂಗ್ ನಾವು ಫಾಲೋ ಮಾಡ್ಬೇಕಾಗಿರೋದು ಏನಂತಂದ್ ಹೇಳಿದ್ರೆ ಫಸ್ಟ್ ಥಿಂಗ್ ಈಸಿ ಆಗಿರೋದು, ಆಮೇಲೆ ಡೈರೆಕ್ಟ್ ಆಗಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಇದು ಫಸ್ಟ್ ಒನ್. ಅದಾದ ನಂತರ ಇನ್ ಸೆಕೆಂಡ್ ಒನ್ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಗೋಣ. ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈಗ ಜಸ್ಟ್ ಅಂದ್ರೆ ಈವ್ನಿಂಗ್ ಒಳಗಡೆ ನಾ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನ ವಿಡಿಯೋ ನೋಡ್ರಿ. ಆಮೇಲೆ ನೀವು ಎಕ್ಸಾಮ್ಸ್ ಗಳನ್ನ ಬರೆಯಕ್ ಹೋಗಿರ್ತಿರಲ್ಲ, ಅಲ್ಲೆಲ್ಲ ನಿಮ್ಗೆ ಫ್ರೆಂಡ್ಸ್ ಅವ್ರು ಇವ್ರು ಎಲ್ಲ ಇರ್ತಾರ. ದಯವಿಟ್ಟು ಎಲ್ರಿಗೂ ನನ್ನ ಚಾನಲ್ ಅನ್ನ ಸ್ಪ್ರೆಡ್ ಮಾಡ್ರಿ. ನೀವು ನನಗೆ ಹೆಲ್ಪ್ ಮಾಡ್ರಿ ಚಾನಲ್ ಬೆಳ್ಯಾಕ. ನಾನ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಏನ್ ಬೇಕಲ್ಲ ಅದನ್ನೆಲ್ಲ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲೇ ಕೂತ್ಕೊಂಡು ನಾನು ನಿಮ್ಗೆ ಎಲ್ಲಾನು ಕಲಿಸ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.